ಅಂತ ಹೇಳಿದ್ರೆ ಏನು ಉಳಿದವ್ರಿಗೆ ತಿಳಿಯೋದಿಲ್ಲ, ಬ್ರಹ್ಮದೇವರಿಗೆ ತಿಳಿಯುತ್ತೆ ಅಂತಿರೋದ್ರಿಂದ ಈ ಅರ್ಥನೆ ಮಾಡಬೇಕು. ತಸ್ಯಾಪಿ ಪೂರ್ವಸಿದ್ಧಸ್ಯ ಜ್ಞಾನಮೇವೇತಿ ನಿಶ್ಚಯ ನಿತ್ಯಯೋಗೋಪಿ ಶಬ್ದಾರ್ಥಾನ್ ಅರ್ಥೇನೈವ ನಿಷಿಧ್ಯತೆ. ಅದು ಅರ್ಥೈರ್ನೈವ ನಿಷಿಧ್ಯತೆ. ಎಷ್ಟು ಅರ್ಥ ಹೇಳಿದರೂ ಕೂಡ ಅದಕ್ಕೆ ತಪ್ಪಲ್ಲ. ಆದರೆ ತಪ್ಪರ್ಥ ಒಂದು ಹೇಳಿದರೂ ತಪ್ಪೇನೆ. ಅದರ ಸರಿಯಾದ ಯೋಗಿಕ ಅರ್ಥವನ್ನು ಮಾಡಿಕೊಂಡು ದೇವರ ಒಟ್ಟು ಗುಣಪೂರ್ತಿಗೆ ವಿರೋಧ ಬರಬಾರ್ದು. ಅನಂತರ ದೋಷ ದೂರತ್ವಕ್ಕೆ ವಿರೋಧ ಬರಬಾರ್ದು, ತಾರತಮ್ಯಕ್ಕೆ ವಿರೋಧ ಬರಬಾರ್ದು. ಈ ರೀತಿ ಅರ್ಥ ಮಾಡಿದರೆ ಎಷ್ಟು ಅರ್ಥ ಬೇಕಾದರೂ ಸ್ವೀಕಾರ ಮಾಡಬಹುದು ಅಂತ ಹೇಳಿ. ಈಗ ಪ್ರಕೃತ್ಯಧಿಕರಣಂ ಸುಧಾದ ಮೊದಲನೇ ಅಧ್ಯಾಯದೊಳಗೆ ಎರಡು ಕಠಿಣ ಭಾಗಗಳು, ಒಂದು ಜಿಜ್ಞಾಸಾಧಿಕರಣ, ಇನ್ನೊಂದು ಪ್ರಕೃತ್ಯಧಿಕರಣ. ಬಹಳ ಜಟಿಲ. ಆದರೆ ಮೇಲೆ ಸರಿಯಾಗಿ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅದು ಹೇಳ್ತಾರೆ. ಶ್ರೀ ಶಬ್ದಾಶ್ಚ ಅದಾಗಿತ್ತು ಈಗಾಗಲೇ. ಎಷ್ಟಾಗಿತ್ತು? ಉತ್ಪಾದನಂ ಪರಸ್ಪರ ವಿರೋಧಶ್ಚ ಅವಿಷ್ಟ ಆಯಿತು, ಪ್ರತ್ಯಾಪಾದನಂ ಆಯಿತು. ವಿಜ್ಞಾತಂ ಅನ್ವಯ ಸರ್ವಶಬ್ದಾನಾಂ ಅಶಕ್ಯೋ ಜ್ಞಾತುಮಂಜಸ. ಅದಕ್ಕೇನೆ ದೇವಿಜ್ಞಾನಿ ಪದಗಳನ್ನೆಲ್ಲ ತಿಳಿಸಿ ಅವರಿಗೆ ಕೀರ್ತಿನೂ ಬರಬೇಕು, ಶಿಷ್ಯರಿಗೆ ಕೀರ್ತಿ ಬರಬೇಕು. ಮತ್ತು ಪೂರ್ಣ ಪರಿಪೂರ್ಣವಾಗಿ ಹೇಳಿಲ್ಲ ಆದ್ದರಿಂದ ಪೂರ್ಣವಾಗಿ ಹೇಳಬೇಕು. ಸ್ವಶಿಷ್ಯಾಣಾಂ ಪ್ರಸಿದ್ಧಾರ್ಥ ಮತಂ ಆತ್ಮೀಯ ವಂಶತಃ ಅವ್ರು ಹೇಳಿದ್ದು ಅಭಿಪ್ರಾಯನೇ ಆದರೂ ಕೂಡ ಪೂರ್ತಿ ಅಲ್ಲ. ವಿಜ್ಞಾತಂತೆ ಜಗಾದಾತ್ರ ತಾರತಮ್ಯಂ ಗುಣಾಂಬರ ವಿಷಯವಾಗಿಲ್ಲ. ಚೇಂಜ್ ಮಾಡ್ತೀನಿ ಅಷ್ಟೇ, ಸೆಟಪ್ ಚೇಂಜ್ ಮಾಡ್ಕೊಳ್ತೀವಿ. ವಿಜ್ಞಾತಂ ತಾರತಮ್ಯಂ ಗುಣಾಂಬರಂ ದೇಶೇಷು ಪದಾರ್ಥೇಷು ರೂಢಿ ಅಂಗೀಕೃತಾಯುತ. ತಾರತಮ್ಯ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗಲಿಲ್ಲ ಆದ್ದರಿಂದ ರೂಢಿ, ಅದೆಲ್ಲ ಸಾಮಾನ್ಯ ರೂಢಿ, ಸ್ವಲ್ಪ ಉತ್ತಮ ರೂಢಿ, ವಿದ್ವದ್ ರೂಢಿ, ಇವೆಲ್ಲ ತಾರತಮ್ಯ ಇದೆ. ತಥಾಪಿ ಆ ಫೀಲ್ಡಲ್ಲಿ ಇದ್ದವರಿಗೆ ಆ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿದ್ದು ವಿದ್ವದ್ ರೂಢಿ. ವಿದ್ವದ್ ರೂಢಿ ಅಂದರೂ ಒಂದೇ. ಆ ನಿಪುಣರು ಅದರಲ್ಲಿ ಪಾರಿಭಾಷಿಕ ಶಬ್ದ ತಿಳಿದಿರೋದ್ರ ಒಂದೇ. ಟೆಕ್ನಿಕಲಿ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡುತ್ತೆ, ಉಳಿದವರಿಗೆ ಅದು ಅರ್ಥ ಆಗೋದಿಲ್ಲ. ಈ ಅರ್ಥದಲ್ಲಿ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಅದರಲ್ಲೂ ತಾರತಮ್ಯ, ಅದು ಎಕ್ಸ್ಪರ್ಟೈಸ್ ಆಗೋದು, ಇನ್ನೂ ಆಗೋದು, ಅವೆಲ್ಲ ಬೇಕಾದಷ್ಟು. ಜ್ಞಾನಕ್ಕೆ ಕೊನೆ ಇಲ್ಲ. ಯಾವುದೇ ವಿಷಯದಲ್ಲೂ ಜ್ಞಾನಕ್ಕೆ ಕೊನೆ ಸಿಗೋದಿಲ್ಲ. ದೇವ್ರ ವಿಷಯಕ್ಕಂತೂ ಯಾವ ಕಾಲಕ್ಕೂ ಸಿಗೋದಿಲ್ಲ, ಯಾರಿಗೂ ಎಂದೂ ಸಿಗೋದಿಲ್ಲ. ತೇಷು ಪದಾರ್ಥೇಷು ರೂಢಿರಂಗೀಕೃತ ಯತಃ. ಆಯಾ ಪದಾರ್ಥಗಳಲ್ಲಿ ರೂಢಿ ವ್ಯವಹಾರವನ್ನು ಮಾಡೋದನ್ನು ಒಪ್ಪಿದ್ದೇವೆ, ಇಲ್ಲ ಅಂತೇನೂ ಇಲ್ಲ. ಆದರೆ ಪರಮ ಮುಖ್ಯ ಅರ್ಥ ಆದರೆ ದೇವರ ಬಗ್ಗೆನೇ ಹೇಳಬೇಕು ಅನ್ನೋದು ಸಿದ್ಧಾಂತ. ಇದು ತಪ್ಪು ಅಂತಲ್ಲ, ಪೂರ್ಣ ಅಲ್ಲ. ಹೇಗೆ ಉಳಿದವರ ಮತ ಪೂರ್ಣವಲ್ಲದೇನೆ ವೇದವ್ಯಾಸರ ಮತ ಪೂರ್ಣನೋ ಹಾಗೆ ಯಾವುದೇ ಪದವನ್ನು ಉಪಯೋಗಿಸಿದಾಗಲೂ ಕೂಡ ಅದು ವ್ಯವಹಾರಕ್ಕೆ ಬಂದಾಗ ಅದು ಪೂರ್ಣ ಅಲ್ಲ. ದೇವರಿಗೆ ಬಂದಾಗ ಮಾತ್ರ ಭಾರಿ ಪೂರ್ಣ. ಆದರೆ ದೇವರನ್ನು ತಿಳಿಸಕ್ಕೆ ಅದಕ್ಕೂ ಶಕ್ತಿ ಇಲ್ಲ. ಪ್ರಯೋಜನ ಬಹುತ್ವೇನ ತಸ್ಯ ಅವಿರೋಧತಃ. ಪ್ರಯೋಜನ ಬಹುತ್ವೇನ ತಸ್ಯ ಅವಿರೋಧತಃ. ಈ ಮಾಡೋದ್ರಿಂದ ಪ್ರಯೋಜನ ಬಹಳಷ್ಟಿದೆ. ಲೋಕದ ವ್ಯವಹಾರಕ್ಕೆ ಅನುಕೂಲ ಆಯಿತು, ಶಾಸ್ತ್ರದಲ್ಲಿ ಅನುಕೂಲ ಆಯಿತು, ಉಪಾಸನೆಗೆ ಅನುಕೂಲ ಆಯಿತು. ಇಷ್ಟೆಲ್ಲ ಇರೋದರಿಂದ ಎಲ್ಲವನ್ನೂ ಕೂಡ ಯಥಾಶಕ್ತಿ ತಿಳಿಬೇಕು. ಆದರೆ ನಾವು ಪೂರ್ತಿ ದೇವರನ್ನು ತಿಳಿಯೋದಕ್ಕಾಗೋದಿಲ್ಲ ಎಂಬುದನ್ನು ತಿಳಿಬೇಕು. ವಿಜ್ಞಾತಂ ಪ್ರಯೋಜನ ಬಹುತ್ವೇನ ತಸ್ಯಾವಿರೋಧತಃ ಉಪದೇಶಾದಿ ಸಾಮರ್ಥ್ಯಾತ್ ವಿಷ್ಣು ಭಕ್ತಿಶ್ಚ ದೃಶ್ಯತೆ. ಗುರುಗಳ ಉಪದೇಶ ಮೊದಲಾದಗಳ ಹಿನ್ನೆಲೆಯಲ್ಲಿ ಎಲ್ಲ ಶಬ್ದಗಳನ್ನು ವಿಷ್ಣು ಪರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ದರಿಂದಲೇ ಸ್ವಯಂ ತಿಳಿಯೋದಲ್ಲ, ಗುರು ಉಪದೇಶದಿಂದ ಜ್ಞಾನ ಬಹಳ ವಿಕಾಸಗೊಳ್ಳುತ್ತೆ ಅಂತ ಹೇಳ್ತಾರೆ. ತನಗಿಂತ ಕಡಿಮೆಯವರು ಹೇಳಿದರೆ ಉಪಯೋಗ ಆಗೋದಿಲ್ಲ. ಸಮಾಧಾನ ಹೇಳಿದರೆ ರಿಪಿಟೇಷನ್ ಆದಾಗ ಆಗುತ್ತೆ. ಉತ್ತಮರು ಹೇಳಿದಾಗ ಏನಾಗುತ್ತೆ, ಹೊಸ ವಿಷಯ ತಿಳಿಯುತ್ತೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಜ್ಞಾನಕ್ಕೆ ಕೊನೆಯಿಲ್ಲ, ಅದನ್ನು ತಿಳಿತಾನೇ ಇರಬೇಕು. ತಥಾಪಿ ಏತದ್ವಿರೋಧೇತು ತದ್ವಾಚಿತ್ವಮಪೂಜ್ಯತೆ. ತಸ್ಯಾಪಿ ಏತದ್ವಿರೋಧೇತು. ಆದರೆ ತಪ್ಪು ತಿಳ್ಕೊಂಡ್ರೆ ಮಾತ್ರ ಅದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಕಡಿಮೆ ತಿಳ್ಕೊಳ್ಳಿ, ತಪ್ಪು ತಿಳಿಬೇಡಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಕಡಿಮೆ ತಿಳಿಯೋದು ಬೇರೆ, ತಪ್ಪು ತಿಳಿಯೋದು. ಫಸ್ಟ್ ಇಯರ್ಗೆ 3 ಇಯರ್ಸ್ ಕೋರ್ಸಲ್ಲಿ ಫಸ್ಟ್ ಇಯರ್ ಕಡಿಮೆ ತಿಳಿತಾನೆ, ಆದರೆ ತಪ್ಪು ತಿಳಿದಿಲ್ಲ. ಅದಕ್ಕೆ ಪಾಸ್ ಆಗಿ ಮುಂದಕ್ಕೆ ಹೋಗಬೇಕು. ಆದರೆ ತಪ್ಪು ತಿಳಿಯೋದು ಮಾತ್ರ ಭಾರಿ ತಪ್ಪೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಯೋಗ್ಯತೆ ತಕ್ಕಷ್ಟು ತಿಳಿಯೋದು ಮಾಡಲೇಬೇಕು. ಕಾರೊಂದು ಸ್ಪೀಡ್ ಇದೆ, ಅವನ ಕಾರು 5 ಕಿಲೋಮೀಟ್ರ್ ಹೋದರೆ ಇಳಿದು ಹೋಗ್ತದೆ, ನಡ್ಕೊಂಡು ಹೋಗೋದು ವಾಸಿ ಅಂತ ಹೇಳ್ಬಿಡ್ತಾನೆ. ಒಂದು ಸ್ಪೀಡ್ ಇದೆ. ಅದು ಬಸ್ಗೆ ಒಂದು ಸ್ಪೀಡ್ ಇದೆ, 2 ವೀಲರ್ಗೊಂದು ಸ್ಪೀಡ್ ಇದೆ. ಅದಕ್ಕೆ ತಕ್ಕ ಆದರೆ ಆ 2 ವೀಲರ್ ಸ್ಪೀಡ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆದರೆ ಆ ಸ್ಪೀಡ್ ಮೇಂಟೈನ್ ಮಾಡಬೇಕು. ನಾವೇನು ಮಾಡಿ ಬಿಟ್ಟರೆ ಎಲ್ಲ ಮಾಡೋದು, ಮಾಡ್ಲಿಕ್ಕೆ ಹೋಗೋದು, ಎಲ್ಲ ಬಿಟ್ಬಿಡೋದು ಇಲ್ಲ. ಹಾಗೆ ಮಾಡಬಾರ್ದು. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡೋಣ.
ಅದು ನಮಗೆ ಎಷ್ಟಾಗತ್ತೆ ಅಂತ ಗೊತ್ತಾಗೋದು ನಮಗೇನೆ. ಹೊಟ್ಟೆ ತುಂಬ್ತೋ ಇಲ್ಲ ಅಂತ ನಾವು ಬಡಿಸೋನು ಡಿಸೈಡ್ ಮಾಡಬಾರ್ದು. ಯಾರು ಡಿಸೈಡ್ ಮಾಡಬೇಕು? ಊಟ ಮಾಡೋನು ಡಿಸೈಡ್ ಮಾಡಬೇಕು. ಆದ್ದರಿಂದ ನಮಗೆ ಇಷ್ಟು ಸರಿ ಇದೆ, ಇದು ಹೆಚ್ಚಾಯಿತು ನಮಗಾಗೋದಿಲ್ಲ, ಅದು ಇಷ್ಟು ತಿಳಿಯೋದಕ್ಕೆ ಏನದು ಅಂದರೆ ಇಲ್ಲ, ಅದೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮಲ್ಲಿ ಎರಡು ಎಕ್ಸ್ಟ್ರೀಮ್ಗಳು, ಓದಿರೋ ಸ್ವತಃ ಓದೋದು ಏನೂ ಓದಬಾರ್ದು, ತಪ್ಪೋದು. ಯೋಗ್ಯತೆ ಇಷ್ಟತ್ತು ಓದಿಬಿಟ್ರೆ ಅವನ ಆ ಮಟ್ಟಿಗೆ ಜ್ಞಾನಿ ಆಗೇ ಆಗ್ತಾನೆ. ಪ್ರಯೋಜನ ಬಹುತ್ವೇನ ತಸ್ಯ ಅವಿರೋಧತಃ ಉಪದೇಶಾದಿ ಸಾಮರ್ಥ್ಯ ವಿಷ್ಣು ಶಕ್ತಿಶ್ಚ ಗೃಹ್ಯತೆ. ಸಾಮಾನ್ಯರಿದ್ದಾರೆ ಸುಧಾ ಓದಿಲ್ಲ, ಸುಧಾ ಓದೋರು ಪಾಠ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಆಗೇನಾಗುತ್ತೆ, ಅಲ್ಲಿ ವಿಷಯಗಳು ಸಮಯ ಬಂದಾಗ ಹೇಳ್ತಾರೆ, ಭಾಳ ಉಪಯೋಗ ಆಗುತ್ತೆ. ಇವ್ರಿಗೆ ಅದನ್ನು ಹುಡುಕೊಂಡು ಮಾಡೋದೆಲ್ಲ ಭಾಳ ಕಷ್ಟದ ಸಂಗತಿ. ಆದರೆ ವಿಷಯ ತಿಳಿಸ್ಬಿಟ್ಟಾಗ ಏನಾಗುತ್ತೆ, ಅಲ್ಲಿಗೆ ತುಂಬ ಉಪಯೋಗ ಆಗುತ್ತೆ. ಆದ್ದರಿಂದ ಹೆಚ್ಚೆಚ್ಚು ತಿಳಿದುಕೊಳ್ಳೋಕೆ ಯಾವಾಗಲೂ ಪ್ರಯತ್ನ ಪಡಬೇಕು. ತಥಾಪಿ ಏತದ್ವಿರೋಧೇತು ತದ್ವಾಚಿತ್ವಮಪೋದ್ಯತೆ. ಈ ಮುಖ್ಯಾರ್ಥಕ್ಕೆ ವಿರೋಧ ಬರೋದಾದರೆ ಅದನ್ನು ಮೇಲೋಟದ ಅರ್ಥನೂ ಒಪ್ಲಕ್ಕೆ ಬರೋದಿಲ್ಲ. ಅವಿರೋಧೇತು ಬಹ್ವರ್ಥಾ ಏತನ್ ಮೂಲತಯ ಮತಃ. ವಿರೋಧ ಬಂದರೆ ಎಷ್ಟು ಬೇಕಾದ್ರೂ ಅರ್ಥ ಮಾಡ್ಕೊಂಡು ಹೋಗಿ ಯೋಚನೆ ಇಲ್ಲ. ಇದೆಲ್ಲ ಆಗಿತ್ತು. ಇತೋ ಹಿ ರೂಢತಾ ಅನ್ಯೇಷಾಂ ಉಪಜೀವ್ಯತ್ವಮತ್ರ ಹಿ ತತ್ಸಿದ್ಧಿ ತದಪೇಕ್ಷಾ ಚ ಸಾಪೇಕ್ಷಾ ಚ ಹರಿಚ್ಛಯ. ಪ್ರತಿಯೊಂದು ಅರ್ಥಕ್ಕೂ ಕೂಡ ಸಾಮಾನ್ಯ ಅರ್ಥದಲ್ಲಿ ಒಂದಿದೆ, ವಿಷ್ಣುಪರ ಅರ್ಥದಲ್ಲಿ ಒಂದಿದೆ. ಸಾಮಾನ್ಯ ಅರ್ಥವನ್ನು ಬಿಡದಂತೆಯೇ ಮೇಲಿನ ಅರ್ಥ ಹೇಳಬೇಕು. ಜ್ಞಾನಿಗಳು ವಿಷ್ಣುಪರ ಅರ್ಥವನ್ನು ಇಟ್ಕೊಂಡು ಕೆಳಗಿಂದ ಹೇಳಬೇಕು. ಮೇಲಿಂದ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇರೋದು ಜ್ಞಾನಿಗಳಿಗೆ, ಕೆಳಗಿಂದ ಮೇಲಕ್ಕೆ ಹೋಗೋದು ಇವರಿಗೆ ಸಾಧ್ಯತೆ ಐತೆ. ಆದ್ದರಿಂದ ಇಬ್ಬರು ತಮ್ಮ ಪ್ರಯತ್ನವನ್ನು ಮಾಡಲೇಬೇಕು. ತಸ್ಮಾತ್ ಪರಮ ಮುಖ್ಯತ್ವಂ ವಿಷ್ಣು ಅನ್ಯತ್ರ ಮುಖ್ಯತಾ. ಸೊ ವಿಷ್ಣು ಹೀಗೆ ಓದ್ಕೋಬೇಕು, ವಿಷ್ಣು ಅನ್ಯತ್ರ ಮುಖ್ಯತ ಅಲ್ಲ, ವಿಷ್ಣು ಪರಮ ಮುಖ್ಯತ್ವ ಅನ್ಯತ್ರ ಮುಖ್ಯತ. ಸೊ ಪರಮ ಮುಖ್ಯ ವೃತ್ತಿ, ಮುಖ್ಯ ವೃತ್ತಿ ಎರಡರ್ಥ ಬಂದಾಗ ಉಪಲಕ್ಷಣ ಚ ಗೌಣಿ ಚ ತಿಸ್ರ ಶಬ್ದಶ್ಯ. ಮತ್ತು ಉಪಲಕ್ಷಣ ಅಂತ ಬೇರೆ, ಗೌಣಿ ಅಂತ ಬೇರೆ. ಈ ರೀತಿ ಶಬ್ದಕ್ಕೆ ಮೂರು ಪ್ರಧಾನವಾದಂಥ ಒಂದು ವೃತ್ತಿ ಇದೆ. ಪ್ರವೃತ್ತಿ ಹೇತೋರ್ಬಾಹುಲ್ಯಂ ಜ್ಞೇಯಂ ಪರಮ ಮುಖ್ಯತಾ. ಪ್ರವೃತ್ತಿಗೆ ಏನು ಕಾರಣ ಇದೆ ಅದು ಜಾಸ್ತಿ ಆದಷ್ಟು ಕೂಡ ಮುಖ್ಯಾರ್ಥ ಆಗಲಿಕ್ಕೆ ಶುರುವಾಗುತ್ತೆ. ನಾವೊಂದು ತೊಟ್ಟಿ ನೋಡಿ ಕೆರೆ ಅಂದರೆ ಮುಖ್ಯಾರ್ಥ ಅಲ್ಲ, ಕೆರೆ ನೋಡಿ ಕೆರೆ ಅಂದರೆ ಮುಖ್ಯಾರ್ಥ. ಅದೇ ರೀತಿ ಸರೋವರ ನೋಡಿ ಸರೋವರ ಅಂತ ಕರಿಬೇಕು. ಕೆರೆ ಎಂಬುದು ಮನುಷ್ಯ ಮಾಡೋದು, ಸರೋವರ ಎಂಬುದೇನದು ಅದು ಇದೇನೆ ಸ್ವಲ್ಪ ಶ್ರೇಷ್ಠ. ಅದು ಇನ್ನೂ ನ್ಯಾಚುರಲ್ ಲೇಕ್ ಅಂತ ಕರೀತಾರೆ. ಅವೇನೋ ಮುಲಿಕೆಗಳು ಬಿದ್ದಾಗ ಬೀಳುತ್ತೆ, ತಯಾರಾಗುತ್ತೆ. ಮುಲಿಕೆಗಳು ಬಿದ್ದಾಗ ಜೋರ ಬೀಳುತ್ತಲ್ಲ, ಅದು ಬಂದು ಒಂದು ದೊಡ್ಡ ಬೋರ್ ಹಾಕಿದಾಗ ಆಗುತ್ತೆ. ಆ ಚಿಮ್ಮಿದ್ದು ಎಷ್ಟೋ ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಹೋಗೋದಿಲ್ಲ. ಅದು ಭಾರಿ ದೊಡ್ಡ ಸರೋವರಗಳು. ಬೇರೆ ದೇಶಗಳಲ್ಲಿ ಎಷ್ಟು ದೊಡ್ಡ ಸರೋವರ ಅಂತ ಕೇಳಿದರೆ ಅದು ನಿಮಗೆ ಆ ಎಣ್ಣೆ ಕಾಣೋದಿಲ್ಲ, ಅಷ್ಟು ಸಮುದ್ರ ಇದ್ದಾಗಿರುತ್ತಂತ. ಅರ್ಥ ಆಯ್ತಾ? ಅಂಥದ್ದು ಖಾಲಿ ಮಾಡ್ತಾರೆ ಅಂತ ಯಾರು ಕೊಳಕು ಮಾಡಿಬಿಟ್ರೆ ಆಯ್ತಾ? ಇವ್ರು ನೀರು ಚೆಲ್ಲೋದಿಲ್ಲ ಇವರು ಅಷ್ಟರ ಮಟ್ಟಿಗೆ. ಯಾರೋ ಒಬ್ಬರು ಮಾಡಿದಂತೆ, ಕುಡುಕ ಏನೋ ಮಾಡಿದಂತೆ ದೊಡ್ಡದು, ಅದೆಷ್ಟು ಕ್ಲೀನ್ ಮಾಡ್ತಾರೆ ಅವರು. ಅದಕ್ಕೆ ನದಿಗಳಿಗೆ ಯಾರು ಬಿಡೋದಿಲ್ಲ, ಅದು ಕೊಳಕು ಮಾಡ್ತಾರೆ ಅಂತೇಳಿ. ಇಲ್ಲಿ ಕೊಳಕು ಮಾಡಲಿಕ್ಕೆ ಹೋಗ್ತಾರೆ, ಸ್ನಾನಕ್ಕೆಲ್ಲ ಕೊಳಕು ಮಾಡೋಕ್ಕೆ ಹೋಗ್ತಾರೆ. ವಾಪಸ್ ಸ್ನಾನಕ್ಕೆ ಹೋಗೋರು ಇಲ್ದಾಗಿಬಿಡೋದು. ಅದರಿಂದ ಕೆಲವು ಕೊಳಕು ಚಂದ್ರ ಪುಷ್ಕರಣ ಎಲ್ಲ ಬಿಡೋದಿಲ್ಲ, ಯಾಕಂದ್ರೆ ಕೊಳಕು ಮಾಡಿ ಹೋಗಿಬಿಡ್ತಾರೆ. ಅದು ಕ್ಲೀನ್ ಮಾಡೋದು ಸುಲಭ ಅಲ್ಲ ಅದನ್ನು. ಅಲ್ಲೇ ಅದರಿಂದ ಬೀಗ ಹಾಕಿಬಿಟ್ಟಿರ್ತಾರೆ. ಅವಾಗ ಅಲ್ಲಿ ಏನಕ್ಕೆ ಗೊತ್ತಾಗಲಿಲ್ಲ, ತೋತು ಅಲ್ಲಿ ಇಲ್ಲಿ ನೋಡಿದೆ ನಿತ್ಯ ಪುಷ್ಕರಣಿ ಶ್ರೀರಂಗ, ಇದರಲ್ಲಿ ಶ್ರೀಮುಷ್ಟದಲ್ಲಿ ಚಪ್ಪಲೆಲ್ಲ ಹೊರಗೆ ತಗೋತ ಒತ್ತು ಕೇಳೋರೆಲ್ಲ ಕೇಳೋರು. ಯಾಕೆ ತಿಳುವಳಿಕೆ ಇಲ್ಲ ಅವರಿಗೆ, ಇಬ್ಬರಿಗೂ ತಿಳುವಳಿಕೆ ಇಲ್ಲ, ಇಬ್ಬರಿಗೂ ತಿಳುವಳಿಕೆ ಇಲ್ಲ. ಅಲ್ಲ, ನಾನೇ ನೋಡಿದ್ದೇನೆ ಅದನ್ನು. ನಿತ್ಯ ಇಲ್ಲೆಲ್ಲ ಮುಡುವಾಗ್ಲಲ್ಲ, ನಿತ್ಯ ಪುಷ್ಕರಣಿಯಲ್ಲಿ ನಾವೇ ನೋಡಿದ್ದೇವೆ. ಇಲ್ಲಿ ಕೂತು ನೀರು ಸೇರಿ ಸ್ನಾನ ಮಾಡ್ತೇವೆ, ಅಲ್ಲಿ ಅವ್ರು ತಪ್ಪೆ ತೊಡೋರು ಗೊತ್ತಿಲ್ಲ ಆರಾಮಾಗಿ. ಯಾರು ಅದು ಕಂಟ್ರೋಲ್ ಮಾಡೋರೇ ಇಲ್ಲ. ಅದು ತೀರ್ಥಗಳ ಮಹತ್ವ ಗೊತ್ತಿಲ್ಲ. ಉಭಯಂ ದೃಶ್ಯತೆ. ಅದು ತೀರ್ಥದ ಮಹತ್ವ ಇವರಿಗೂ ಗೊತ್ತಿಲ್ಲ, ಶಾಸ್ತ್ರದ ಮಹತ್ವ ಅವರಿಗೂ ಗೊತ್ತಿಲ್ಲ. ತೀರ್ಥ ಅಂದರೆ ಶಾಸ್ತ್ರ, ತೀರ್ಥನ ಕೆಡಿಸ್ಬಾರ್ದು, ಶಾಸ್ತ್ರನ ತಪ್ಪರ್ಥ ಹೇಳಬಾರ್ದು. ತಪ್ಪಾಗಿ ಅರ್ಥ ಮಾಡಿದರೆ ಅದು ಶಾಸ್ತ್ರ ಅಲ್ಲ. ಕೆಟ್ಟ ಇದ್ರೆ ತೀರ್ಥಸ್ಥಾನ ಆಗೋದೇ ಇಲ್ಲ. ಈ ತೀರ್ಥಸ್ಥಾನ ಮತ್ತೆಲ್ಲೂ ಕಡೆ ಮಾಡಿ ಅಂತ ಹೇಳಿ ಬರೆದ್ರೆ ಅರ್ಥ ಏನಂದ್ರಾಗೆ ಉಭಯಂ ದೃಶ್ಯತೆ ವಿಷ್ಣು ಶಬ್ದಾನಾಮಪಿ ಸರ್ವಶಃ. ಅದೇ ಪ್ರಯೋಗ ಮಾತ್ರ ಬಾಹುಲ್ಯಂ ರೂಢಿರಿತ್ಯಭಿಧೀಯತೆ. ಪ್ರಯೋಗ ಮಾತ್ರ ಭಾರಿ ಅಂತ ರೂಢಿ ಅಂತ ಕರೀತಾರೆ. ಅರ್ಥಗಳು ಕಮಲ ಅಂದ್ರೆ ಕಮಲ, ಪಂಕ ಅಂದ್ರೆ ಪಂಕ, ಒಂದು ಅರ್ಥ ಇದ್ದೇ ಇದೆ. ಬಿಡಿಸಿದಾಗ ಬೇರೆ ಅರ್ಥ ಬರುತ್ತೆ ಅದಕ್ಕೆ. ಸುಮ್ಮನೆ ಯಾವುದೋ ಒಂದು ಪದ, ನಮ್ಗೆ ಘಟ ಅಂದರೆ ಘಟ ತಕ್ಷಣ ಅರ್ಥ ಆಗುತ್ತೆ, ಪಟ ಅಂದರೆ ತಕ್ಷಣ ಅರ್ಥ ಆಗುತ್ತೆ. ನಮಗೆ ಅಭ್ಯಾಸ ಜಾಸ್ತಿ ಆಗೋಗ್ಬಿಟ್ಟಿದೆ ಅದಕ್ಕೆ ಏನಂತಾರೆ ರೂಢಿ ಅಂತ ಕರೀತಾರೆ. ಯೌಗಿಕ ಅರ್ಥನೇ ಭಾರಿ ಜನ ಉಪಯೋಗಿಸ್ಬಿಟ್ಟು ಅವ್ರಿಗೆ ರೂಢಿ ಆಗೋಗ್ಬಿಡೋದು. ವಿದ್ವದ್ ರೂಢಿ ಎಂಬುದು ಅವ್ರಿಗೆ ಬಂದು ಹೋಗ್ಬಿಡೋದು. ಇವನಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅವನಿಗೆ ಅದು ತಕ್ಷಣ ಅರ್ಥ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಓಡಾಡ್ತಿದ್ರೆ ಎಲ್ರಿಗೂ ಗೊತ್ತು ರೋಗಿ ಏನಾಗಿದೆ ಅಂತೇಳಿ. ಪರ್ಟಿಕಲ್ ಎಮರ್ಜೆನ್ಸಿ ಅಂದರೆ ಅದು ಬೇರೆ.
ಈ ಎಮರ್ಜೆನ್ಸಿ ಮನೆಯಲ್ಲಿ ಎಮರ್ಜೆನ್ಸಿ ಬೇರೆ, ತಂದೆ ಆಫೀಸ್ಗೆ ಹೋಗೋ ಎಮರ್ಜೆನ್ಸಿ ಏನೇನೋ ಇರುತ್ತೆ. ಆಯಾ ಇದಕ್ಕೆ ಅದು ಸೂಟ್ ಆಗ್ತಾ ಹೋಗುತ್ತೆ. ಕಾಲಾಂತರದಲ್ಲಿ ಮೇಲಿನವರಿಗೆ ಕಾಲಾಂತರ ಬರೋದೇ ಇಲ್ಲ. ಮೇಲಿನವ್ರಿಗೆ ಯಾವಾಗಲೂ, ಇವ್ರಿಗೆ ಯಾವಾಗಲೂ ಇಲ್ಲ. ರೂಢಿ ಎಂಬುದು ಎಲ್ಲರಿಗೂ, ಎಲ್ಲರಿಗೂ ಅವು ಸಾಮಾನ್ಯವಾಗಿ ಯಾವುದೇ ಒಂದು ಸೂಕ್ತ ಕೊಟ್ಟರೆ ಜ್ಞಾನಿಗಳಿಗೆ ಬೇರೆ ಅರ್ಥ ವಿಷ್ಣುರಂತೆ ಅರ್ಥ ಆಗೋದು ಅವ್ರಿಗೆ, ಆ ಸ್ಥಿತಿಯಲ್ಲಿರ್ತಾರೆ. ಅದಕ್ಕೆ ಭಾರಿ ಅನುಭವಿಸಬೇಕಲ್ಲ. ಉಭಯಂ ದೃಶ್ಯತೆ ವಿಷ್ಣು ಪ್ರಯೋಗ ಮಾತ್ರ ಬಾಹುಲ್ಯಂ ರೂಢಿ ರೀತಿ. ಇಲ್ಲಿ ಪ್ರಯೋಗ ಇದೆ ಅಷ್ಟೇ ಇದೆ, ಅವೇ ಅರ್ಥ ನೋಡೋಕ್ಕೆ ಹೋಗೋದಿಲ್ಲ. ಇವತ್ತು ಇಂಗ್ಲೀಷ್ನಲ್ಲಿ ಕಾಣೋದು ಬರೀ ಪ್ರಯೋಗನೇ. ಅಲ್ಲೇನು ಯಾಕೆ ಬಿಡಿಸ್ಬೇಕು ಅಂತ ಏನೂ ಇಲ್ಲ, ಬಿಡಿಸಿ ಸ್ಪ್ಲಿಟ್ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಎಲ್ಲೇ ಕೆಲವು ಶಬ್ದಗಳೇ ಮಾಡ್ಬೋದು, ಅಂಥವೆಲ್ಲ ಸಾಮಾನ್ಯ ಸಂಸ್ಕೃತದಿಂದ ಬಂದಿರುತ್ತೆ. ಅಂಥ ಶಬ್ದಗಳು ಮಾಡೋಕ್ಕೆ ಬರೋದು. ಉಳಿದೆಲ್ಲ ಏನು ಮಾಡಬಾರದು, ಕ್ಯಾಟ್ ಆದರೆ ಕ್ಯಾಟ್ ಅಷ್ಟೇ. CAT CEG ಅವೆಲ್ಲ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ಹಾಗಲ್ಲ, ವಿಷ್ಣು ಅಂದರೆ ವಿ ಯಾತಕ್ಕೆ, ಶಾ ಯಾತಕ್ಕೆ, ನಾ ಯಾತಕ್ಕೆ, ಯಾತಕ್ಕೆ ಎಲ್ಲ ಹೇಳಬೇಕು. ಈ ಒಂದು ವಿಶಿಷ್ಟ ಬೇರೆ ಯಾವ ಭಾಷೆಗಳಿಗೂ ಇಲ್ಲ, ಸಂಸ್ಕೃತಕ್ಕೆ ಹಾಗೆ. ಹಾಂ, ರೂಢಿ ಅದು ಅಲ್ಲ 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 ಸಾಮಾನ್ಯ ರೂಢಿ, ನಿತ್ಯದ ವ್ಯವಹಾರಕ್ಕೆ ಸಾಮಾನ್ಯ ರೂಢಿ, ಎಲ್ಲರಿಗೂ ಗೊತ್ತಿರೋದು ಅದು. ವಿದ್ವದ್ ರೂಢಿ ಶಾಸ್ತ್ರ ಓದೋರಿಗೆ ಗೊತ್ತಿರೋದು, ಅದು ವಿದ್ವದ್ ರೂಢಿ. ಸಂಬಂಧಪಟ್ಟವ್ರಿಗೆ ಕೇಳಬೇಕು ಅಂತ ಹೇಳೋದಿಲ್ಲ. ಆ ಟರ್ಮ್ಸ್ ಬಂದಾಗ ಕೆಲವು ರಿಪೋರ್ಟ್ ಕೊಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ನಾವು ಸುಮ್ಮನೆ ಓದ್ಬಿಡ್ತೀವಿ ಅಷ್ಟೇ. ಅವ್ರು ನೋಡ್ತಾರೆ ಟೆಕ್ನಿಕಲಿ ಹೇಗಿದೆ ಅಂತ ಅವ್ರು ನೋಡ್ತಾರೆ. ಅದಕ್ಕೆ ಅವ್ರು ನೋಡಿದಾಗ ಅದು ದೋಷ, ನಾವೇ ನೋಡ್ಕೊಂಡು ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಪ್ರಕಾರ ಎಲ್ಲ ನಾರ್ಮಲ್ ಇದ್ದಾಗ ಕಾಣೋದು. ಫ್ರ್ಯಾಕ್ಚರ್ ಕೂಡ ಕಣ್ಣಿಗೆ ಕಾಣೋದಿಲ್ಲ ಎಷ್ಟೋ ಸಲ. ಅವ್ರ ಹೇರ್ಲೈನ್ ಫ್ರ್ಯಾಕ್ಚರ್ ಅವರಿಗೂ ಗೊತ್ತಾದರೆ ಸೂಕ್ಷ್ಮ ಇರುತ್ತೆ ಕೆಲವು ಸಲ. ತಮೇವ ತಥಾ ಸಂತಂ ಪ್ರಯೋಗಭುಕ್ತ ಸಾದೃಶ್ಯಂ ಸಂಬಂಧೋ ವಾಪಿ ಅಮುಖ್ಯತಃ ವೃತ್ತಿಹೇತು ರೀತಿ ಜ್ಞೇಯ ಅಯೋಗೆ ಅಪರಗ್ರಹ. ಎಷ್ಟು ನಿಯಮ ಹೇಳ್ತಾರೆ ನೋಡಿ. ಪ್ರಯೋಗಯುಕ್ತ ಸಾದೃಶ್ಯಂ ಸಂಬಂಧೋ ವಾಪಿ ಅಮುಖ್ಯತಃ. ಪ್ರಯೋಗಯುಕ್ತವಾದ ಸಾದೃಶ್ಯ ಇದೆ. ಸಿಂಹ ಅಂತ ಕರಿಬೇಕಾದ್ರೆ. ಆಮೇಲೆ ಇನ್ನೂ ಕೆಲವು ಅಮುಖ್ಯತ ಕೆಲವು ಕಡೆ ಹೇಳ್ತಾರೆ. ಆಮೇಲೆ ರಕ್ಷಣಾವೃತ್ತಿ ಕೆಲವು ಕಡೆ ಹೇಳ್ತಾರೆ. ವೃತ್ತಿಹೇತು ರೀತಿ ಜ್ಞೇಯ ಪೂರ್ವಾಯೋಗೆ ಅಪರಗ್ರಹ. ಎಷ್ಟು ಚೆನ್ನಾಗಿದೆ. ಪೂರ್ವ ಅಯೋಗೆ ಅಪರಗ್ರಹ. ಪೂರ್ವ ಅಂದರೆ ಮುಖ್ಯಾರ್ಥ ಬರದೆ ಹೋದರೆ ಅಮುಖ್ಯಾರ್ಥ ತಗೊಳ್ಬೇಕು. ಮುಖ್ಯಾರ್ಥ ಕೊಡ್ಬೇಕಾದ್ರೆ ಅಂತ ವಜ್ರ ಅಂತ ಕರೆದ್ರೆ ಏನಂತ ತಪ್ಪಲ್ಲ, ವಜ್ರನೇ ಅದು. ಆದರೆ ಒಳ್ಳೆ ಹೊಡಿತಾ ಇರುತ್ತೆ, ಇದು ವಜ್ರ ಅಂತಾರೆ. ವಜ್ರ ಅಲ್ಲ ಅದು. ಏನು ಮಾಡಬೇಕಾಗ ವಜ್ರ ಅಲ್ಲ, ಅದರಿಂದ ಏನರ್ಥ ಮಾಡಬೇಕು, ವಜ್ರದಂತೆ ಹೊಡಿತಾ ಇದೆ. ವಜ್ರ ಅಲ್ಲ, ವಜ್ರದಂತೆ ಹೊಡಿತಾ ಇದೆ ಅಷ್ಟೇ. ಎಷ್ಟು ಪೂರ್ವಾಯೋಗೆ ಅಪರಗ್ರಹ, ಅದೇ ಅದು ಅರ್ಥನೇ. ಮುಖ್ಯಾರ್ಥ ಬಾಧೆ ತದ್ಯೋಗೆ ರೂಢಿತು ಅತಲಕ್ಷಣ. ಆಮೇಲೆ ಮುಖ್ಯಾರ್ಥ ಅಯೋಗೆ ಅಮುಖ್ಯಾರ್ಥ, ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಆಚಾರ್ಯ ಉಪಯೋಗಿಸಿರೋ ಪದ. ಪೂರ್ವ ಅಯೋಗೆ, ಯೋಗ ಅಲ್ಲ, ಪೂರ್ವ ಅಯೋಗೆ. ಪೂರ್ವಾರ್ಥ ಕೂಡದೆ ಹೋದಾಗ, ಯೋಗ ಅಂದರೆ ಕೂಡೋದು, ಯೋಗ ಅಂದರೆ ಕೂಡದೆ ಇರೋದು. ಮುಖ್ಯಾರ್ಥ ಕೂಡದೆ ಹೋದಾಗ ಅಪರಗ್ರಹ, ಬೇರೆ ತಗೊಳ್ಬೇಕು. ಇಲ್ಲಿ ಎಂಥ ಮಡಿಯವರು ಕೂಡ ರಥದ ಕಾಲಕ್ಕೆ ಕೂತಿದ್ರೆ ಹಾಲಾಗ್ತಾರೆ ಅಂದರೆ ರಥದ ಕಾಲಕ್ಕೆ ಅದು ಈ ಹಾಲಲ್ಲ ಅಂತಾನೆ ಅರ್ಥ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು ವಿದ್ವದ್ರೋಹಿ. ಅದು ವ್ರತ ಮಾಡೋರಿಗೆಲ್ಲ ಗೊತ್ತಿರೋ ಸಂಗತಿ ಅದು. ಆ ಮಟ್ಟಿಗೆ ಅವ್ರು ವಿದ್ವಾಂಸರು, ಆ ಮಟ್ಟಿಗೆ ತೋಳೆ ಮಾಡ್ತಾರೆ ಬಿಡ್ತಾರೆ, ಅಷ್ಟು ಅರ್ಥ ಆಗುತ್ತೆ ಅವರಿಗೆ. ಆದರೆ ಉಳಿದವರಿಗೆ ಹಾಲೇ ಎಲ್ಲ ಗಲಾಟೆ ಶುರು ಮಾಡ್ತಾರೆ. ಹಾಲು ಪರಿಸ್ಥಿತಿ ಏನೋ ಹಾಕಿದಿರಿ ಅಂತ, ನೋಡಯ್ಯ ಅದು ಅಲ್ಲ, ಅದು ಈ ವ್ರತಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕು ಅವ್ರಿಗೆ. ಯಾಕೆ ಬರೋದಿಲ್ಲ ಅಂದರೆ ಪೂರ್ವ ಅಯೋಗ, ವ್ರತದ ಕಾಲಕ್ಕೆ ಬಳಸಬಾರ್ದಾದ್ರೆ ಬಳಸಿಲ್ಲ, ನೀ ಆಮೇಲೆ ಬಾ ಅದನ್ನೇ ಹಾಕ್ತೀವಿ ಅಂತ ಹೇಳ್ಬೋದು. ಏತಮೇವ ತಥಾ ಶಾಂತಂ ತಥಾ ಸಂತಂ ಶತರ್ಚಿತ್ಯಾದಿ ನಾಮಭಿ ಆಚಕ್ಷತೆ ಇತಿ ಹ್ಯತ್ರ ಸಂತಮಿತ್ಯವಧಾರಣ. ದೇವರಿಗೆ ಶತರ್ಚಿ ಇತ್ಯಾದಿ ಎಲ್ಲ ಯಾವ ಹೆಸರು ಶತರ್ಚಿ ಅಂತ ಕರೀತಾರೆ. ಶತರ್ಚಿ ಅಂದರೆ 100 ರುಕ್ ತಿಳಿದವರು ಅಂತ ಅರ್ಥ. 100 ರುಕ್ಕನ್ನು ತಿಳಿದವರು ಶತರುಕ್ಕುಗಳವರು. ಹೆಂಚಿರಿ ಅಂತ ಕರಿತೇವಲ್ಲ, ಅರ್ಥದಲ್ಲಿ 100 ಅರ್ಥ ತಿಳಿದವರು ಅಂತ ಅರ್ಥ. 100 ದೇವ್ರಿಗೆ ಹೇಳ್ಬೇಕಾದ್ರೆ ಶತರ್ಚಿನೇ, ಅದು ಅನಂತ ಅಂತ ಅರ್ಥ ಮಾಡಿಬಿಡ್ಬೇಕು. ಸ್ವಲ್ಪ ದೊಡ್ಡ ಇನ್ನೂ ಜಾಸ್ತಿ ಹೇಳಬೇಕು, ಕಡಿಮೆ ಇದ್ದವರಿಗೆ ಇನ್ನೂ ಕಡಿಮೆ ಹೇಳಬೇಕು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಶತರ್ಚಿ ಎಂಬುದು ಒಂದು ಯೂನಿಟ್. ಅದು ನಮ್ಮಲ್ಲೂ ಕೂಡ ಒಂದು ಇದೆ, ಬೇರೆ ಇದೆ ಕ್ಲಾಸಿಕಲ್ನಲ್ಲಿ. ಶತಶ್ಲೋಕೇನ ಪಂಡಿತ, 100 ಶ್ಲೋಕ ಬಂದರೆ ಪಂಡಿತ ಆಗುತ್ತೆ ಅಂತ ಅರ್ಥ. 100 ಬದಲಿಜ 1008 ಇರೋದ್ರಿಂದ ಚೆನ್ನಾಗಿ ಓದಿಬಿಟ್ರೆ ಒಳ್ಳೆ ಗ್ರಿಪ್ ಸಿಗುತ್ತೆ, ಆ ಶಾಸ್ತ್ರದಲ್ಲಿ ಗ್ರಿಪ್ ಸಿಗುತ್ತೆ ಅಂತ ಅರ್ಥ. ಅವ್ರಿಗೆ ತಕ್ಕಂತೆ ಶತ. ಈಗ ಕೆಲವರಿಗೆ ಶತ ಅಂದರೆ ಇನ್ನೂ ಕಡಿಮೆ 10 ಆಗಿಬಿಡೋದು. ಬೇಕಾದ್ರೆ ಭಾರಿ ಬುದ್ಧಿವಂತನಿಗೆ 10 ಶ್ಲೋಕ ತಿಳ್ಕೊಂಡ್ಬಿಟ್ಟಿರ್ತಾನೆ. ಆಗ ಈಗ 100ಕ್ಕೆ ಕೆಲವರು 1000 ಹೇಳಿದ್ರು ತಿಳಿದಿಲ್ಲ, ಆ ವಿಚಾರ ಬೇರೆ. ಸಾಮಾನ್ಯ ಲೆಕ್ಕದಲ್ಲಿ ಹೇಳಿದ್ದು. ಇಲ್ಲಿಂದ ಎಷ್ಟು ಅವರ್ಸ್ ಬೇಕು ಮೈಸೂರಿಗೆ ಅಂದರೆ ಜನರಲ್ಲಾಗಿ ಹೇಳ್ತಾರೆ. ಟ್ರಾಫಿಕ್ ಜಾಮ್ ಆದರೆ ಅವೆಲ್ಲ ಅಪ್ಲಿಕಬಲ್ ಅಲ್ಲ. ಸರಿಯಾಗಿ ಹೋಗ್ತಿದ್ದರೆ ಇಷ್ಟು ಹೊತ್ತಿಗೆ ತಲುಪ್ತಾನೆ, ಇದು ಲೆಕ್ಕ. ಗೊತ್ತಾಯ್ತಾ? ಇವತ್ತು ಪ್ಲೇನಿಗೆ ಹಾಗೆಲ್ಲ ಟ್ರಾಫಿಕ್ ಜಾಮ್ ಬರಲ್ಲ ಅದಕ್ಕೆ. ಆದ್ದರಿಂದ ಏನು ಮಾಡಬೇಕು, ಅವರು ಅಷ್ಟೊತ್ತಿಗೆ ಆಗಿರಲೇಬೇಕು ಅಂತ ಅರ್ಥ. ಟ್ರೈನಿಗೆ ಬರೋಲ್ಲ ಸಪ್ಲೈ, ಟ್ರಾಫಿಕ್ ಜಾಮ್ ಭಾಳ ಕಡಿಮೆ ಬರೋದು ಅದಕ್ಕೆ.
ಎಲ್ಲೋ ಒಂದು ಕಡೆ ಹೆಲ್ಡಪ್ ಆಗಿರ್ಬೋದು. ಇವ್ರು ಹಾಗಲ್ಲ, ನಾರ್ಮಲ್ಲಾಗಿ ಟ್ರಾಫಿಕ್ ಜಾಮ್ ಇಲ್ಲ ಅಂದರೆ ಭಾರಿ ಎಕ್ಸೆಪ್ಷನ್ ಅಂತ ಅರ್ಥ. ವೃತ್ತಿ ಹೇತು, ವೃತ್ತಿ ಅಂದ್ರೇನು? ಪ್ರಯೋಗ ಮಾಡತಕ್ಕಂಥ ರೀತಿಗೆ ಕಾರಣ ಆಯಿತು. ಏತಮೇವ ತಥಾ ಸಂತಂ ಶತರ್ಚಿತ್ಯಾದಿನಾಮಭಿ ಆಚಕ್ಷತ ಇತಿ ಹ್ಯತ್ರ ಸಂತಮಿತ್ಯವಧಾರಣಾತ್. ಯೋಗಸ್ಯ ರೂಢೇ ಪ್ರಾಬಲ್ಯಂ ವಿದ್ವದ್ರೂಢಿಂಚ ತತ್ರಗಾಂ ಬಹುಶೋ ದರ್ಶಯತ್ಯಂಜಃ ತಾತ್ಪರ್ಯಾತ್ ಸ ನಿರುಕ್ತಿಕಂ. ಯೋಗಸ್ಯ ರೂಢೇ ಪ್ರಾಬಲ್ಯಂ, ಅರ್ಥ ಮಾಡಬೇಕಾದ್ರೆ ರೂಢಿಗಿಂತ ಯೋಗಾರ್ಥ ದೊಡ್ಡದು. ಯೌಗಿಕ ಅರ್ಥಕ್ಕೆ ಹೆಚ್ಚು ಮಹತ್ವ ಇದೆ, ಯಾಕೆಂದರೆ ಅರ್ಥವತ್ತಾಗಿ ಉಪಯೋಗಿಸ್ತಾರಾದ್ರಿಂದ ಮಹತ್ವ ಇದೆ. ಇದರಲ್ಲಿ ಅರ್ಥ ಇಲ್ಲಬೇಕಾಗಿಲ್ಲ, ಹಾಗೆ ಹೇಳಿಬಿಟ್ರೆ ಮುಗಿದೋಯ್ತು. ಪ್ರಾಬಲ್ಯಂ ವಿದ್ವದ್ರೂಢಿಂಚ ತತ್ರಗ. ವಿದ್ವದ್ರೂಢಿ ಎಂಬುದು ಯೋಗಕ್ಕೆ ಈಕ್ವಲ್ ಆಗಿಬಿಡತ್ತೆ. ಹಾಂ ಹೌದು, ಎಲ್ಲ ಇದೆ. ಯೋಗ ಮಹಾಯೋಗ ಬೇಕಾಷ್ಟುಗಳಿವೆ. ಅದನ್ನೆಲ್ಲ ಮುಂದೆ ಹೇಳ್ತಾರೆ, ನ್ಯಾಯವಿರಣದಲ್ಲಿ ಹೇಳಿದ್ದಾರೆ, ಆಗಲಿ ಬಂದಿದೆ ನ್ಯಾಯವಿರಣದಲ್ಲಿ 7 ಭಾಗ ಮಾಡ್ತಾರೆ. ಅದು ಅಷ್ಟರಲ್ಲೂ ತಾರತಮ್ಯ. ಮತ್ತು ಸಾಮಾನ್ಯ ಅಲ್ಲಿವರೆಗೆ ಹೋಗೋ ಹೊತ್ತಿಗೆ ಅಷ್ಟು ಅರ್ಥ ಆಗಿಬಿಡೋದು. ಬಹುಶೋ ಅದು ಹೇಳಿ ಎಕ್ಸ್ಪರ್ಟು, ಇನ್ನೂ ಎಕ್ಸ್ಪರ್ಟು ಅಂತ ಹೇಳೋದಿಲ್ಲ ಆ ಥರ. ಅವ್ರ ಪ್ರಕಾರ ಹೆದ್ದಾಗಿರೋದು ಸಾಮಾನ್ಯ ಎಲ್ಲರೂ ಹೇಳಿಬಿಡ್ತಾರೆ. ಸೂಕ್ಷ್ಮ ಬಂದಾಗ ಅವ್ರನ್ನ ಕೇಳಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಎಕ್ಸ್ಪರ್ಟೈಸ್ ಜಾಸ್ತಿ ಆಗ್ತಾ ಹೋದಂತೆ ಅದು ವಿದ್ವದ್ ರೂಢಿ ಎಂಬುದು ಜಾಸ್ತಿ ಆಗ್ತಾ ಹೋದ. ಯೌಗಿಕ ಅರ್ಥರು ಮಹಾಯೋಗ ಅಂತ, ಯೋಗ ಮಹಾಯೋಗ. ಮಹಾಯೋಗ ಅಂದ್ರೇನು? ದೊಡ್ಡ ಯೋಗ, ಗ್ರಹಣ ಯೋಗ, ಚೂಡಾಮಣಿ ಯೋಗ ಆಗೆಲ್ಲ ಬರುತ್ತೆ. ಆ ಥರ ಮಹಾಯೋಗ ಅಂತ ಕರಿತೀವಲ್ಲ, ಆ ರೀತಿ ಕರೀತಾರೆ. 1000 ರೂಪಾಯಿ ಬಂತು ಯೋಗ, ಕೋಟ್ಯಂತರ ರೂಪಾಯಿ ಬಂತು ಮಹಾಯೋಗ. ಯೋಗಸ್ಯ ರೂಢೇ ಪ್ರಾಬಲ್ಯಂ ವಿದ್ವದ್ರೂಢಿಂಚ ತತ್ರಗಾಂ ಬಹುಶೋ ದರ್ಶಯತ್ಯಂಜಃ ತಾತ್ಪರ್ಯಾತ್ ಸನಿರುಕ್ತಿಕಂ. ತಾತ್ಪರ್ಯ ಇರಬೇಕು, ಸನಿರುಕ್ತಿಕಂ ನಿರ್ವಚನೆ ಮಾಡಿ ತೋರಿಸ್ತಾರ. ಆದ್ದರಿಂದ ಅದು ಭಾರಿ ಮಹತ್ವ ಬರುತ್ತೆ. ಅಂದರೆ ಹೌದು, ಅಲ್ಲಿ ಆ ಇಂದ್ರ ದೇವರೇ ದೇವರು. ಆ ಕಾಲ ಇದೆ ಇದ್ದಾಗ ದೇವರು ಇಂದ್ರ ಎರಡು ಒಂದೇನೆ. ಯಜ್ಞನಾಗಿದ್ದಾಗ ಇಂದ್ರ ಅಂದರೆ ಯಜ್ಞ ದೇವರೇ. ಈಗ ಇಂದ್ರ ಅಂತೇಳಿ ಈ ಅರ್ಥ ಆಗುತ್ತೆ. ಅವ್ರಿಗೆ ಜ್ಞಾನಿಗಳಿಗೆ ಇಂದ್ರ ಅಂದರೆ ಇಂದ್ರನೇ ದೇವರೇ, ಈ ಇಂದ್ರ ಅಲ್ಲ. ಸಾಮಾನ್ಯರಿಗೆ ಇಂದ್ರ ಅಂದರು. ಅದಕ್ಕೆ ಆಚಾರ್ಯ ವಸಿಷ್ಠ, ವಿಶ್ವಾಮಿತ್ರ ಅವೆಲ್ಲ ದೇವರ ಹೆಸರುಗಳು. ಅರ್ಥ ಪ್ರತಿಯೊಂದು ಕೂಡ ಹೇಳಿದ ಮೇಲೆ ಅವರನ್ನು ಬಿಡಬೇಕಾ? ಕಾರಣನೇ ಇಲ್ಲ. ಬಹುಶೋ ದರ್ಶಯತ್ಯಂಜಃ ತಾತ್ಪರ್ಯಾತ್ ಸ ನಿರುಕ್ತಿಕಂ ಆಯಿತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ಮನಾ ತಥಾ ಶಬ್ದಾನಾಮಪಿ ಸರ್ವೇಷಾಂ ನಾಮವಿತ್ ಕೃತಕೃತ್ಯತಾ. ಅಹಾ ಇತಿ ಬ್ರಹ್ಮ ಕಥಿತಂ. ಆ ಅಂದರೆ ಬ್ರಹ್ಮ ಅಂತಲೇ ಅರ್ಥ. ಡಿಕ್ಷನರಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಕನ್ನಡದಲ್ಲಿ ಡಿಕ್ಷನರಿ ತೊಗೊಂಡ್ರು ಕೂಡ ಆ ಅಂದರೆ ದೇವರ ಹೆಸರು, ದೇವರು ಅಂತ. ಆ ಇತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ಮನಾ ತಥಾ ಶಬ್ದಾನಾಮಪಿ ಸರ್ವೇಷಾಂ ನಾಮವಿತ್ ಕೃತಕೃತ್ಯತ. ಆ ಅಂದರೆ ಬ್ರಹ್ಮ ಅರ್ಥ ಆಯ್ತು ಈಗ. ಆಮೇಲೆ ಆಗ ಆ ಅಂದರೆ ಬ್ರಹ್ಮ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಅಕಾರದಿಂದ ಕ್ಷಕಾರದವರೆಗೂ ಬ್ರಹ್ಮ ಅಂತ ಅರ್ಥ. ಅದೇ ಮಾತೃಕಾನ್ಯಾಸ ಅಂತದೆ. ಎಲ್ಲವೂ ದೇವರ ಹೆಸರೇ ಆಗಿದೆ. ಇನ್ನು ಆ ಅಂತ ಇಟ್ಕೊಂಡಾಗ ಎಲ್ಲೇ ಕ ಇದೆ, ಕ ಇದೆ, ಆ ಸೇರಿತು ಅದಕ್ಕೆ ದೇವರ ಹೆಸರಾಗಿ ಹೋಗ್ತದೆ. ಆ ರೀತಿ ಮಾಡೋದು. ಬರೀ ಆನು ದೇವರ ಹೆಸರು, ಬೇರೆ ಬೇರೆ ಪ್ರತಿಯೊಂದು ವರ್ಣನೂ ಮಾತೃಕ ಅಂದರೆ ವರ್ಣ, ಪ್ರತಿಯೊಂದು ವರ್ಣಕ್ಕೂ ದೇವರ ಹೆಸರು ಅಂದ ಮೇಲೆ ಎಲ್ಲ ಯಾವ ಮಿಕ್ಸ್ ಆದಾಗ ದೇವರ ಹೆಸರು ಆಗಲೇಬೇಕು. ಹಾಲಿನ ಪದಾರ್ಥ 20 ಸೇರಿಸಿದ್ರೆ ಅದು ಬೇಸಿಕಲಿ ಹಾಲು. ಆ ಅರ್ಥದಲ್ಲಿ ಆ ಇತಿ ಬ್ರಹ್ಮ ಕಥಿತಂ, ಇದೆಲ್ಲ ಐತರೇಯದ ಮಾತದು. ಆ ಇತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ಮತಾ. ಉಳಿದೆಲ್ಲ ಅಕಾರದ ಅರ್ಥ, ಓಂಕಾರದ ಅರ್ಥ ನಮಗೆ ಗೊತ್ತಿದೆ. ಎಲ್ಲ ಶಾಸ್ತ್ರವು ಯಾವುದರ ಅರ್ಥ? ಓಂಕಾರದ ಅರ್ಥ. ಓಂಕಾರ ಅಕಾರದಿಂದ ಬಂದಿರೋದು. ಆಕೆಲ್ಲ ಆ ಇದೆ ಅದರೊಳಗೆ. ಆ ಈ ಓ ಬೆರೋದ್ರಿಂದ ಆ ಉಮ ಮೂರಿರೋದ್ರಿಂದ ಏನಾಯ್ತದು? ಆ ಬೇಸಿಕ್ ಆಯ್ತು. ದೇರ್ ಫೋರ್ ಎಲ್ಲ ಶಾಸ್ತ್ರವು ಅಕಾರದ ಅರ್ಥ. ಅಕಾರ ದೇವ್ರು ಹೇಳುತ್ತೆ. ಸೊ ಎಲ್ಲ ಶಾಸ್ತ್ರ ದೇವರ ಅರ್ಥ. ಇಷ್ಟೇ ಸಿಂಪಲ್. ಶಬ್ದಾನಾಮಪಿ ಸರ್ವೇಷಾಂ ನಾಮ ನಿವೃತ್ತಿ ಕೃತಕೃತ್ಯತ. ಈ ರೀತಿ ತಿಳ್ಕೊಂಡು, ಇಷ್ಟು ಸಾಮಾನ್ಯ ತಿಳ್ಕೊಂಡು ಒಂದು ಜ್ಞಾನ, ಒಂದು ಪ್ರಯೋಜನ ಬಂತು. ಈಗ ಏನು ಪ್ರಯೋಜನ ಬಂತು? ಒಳ್ಳೆ ಆ ಮಟ್ಟಿಗೆ ಜ್ಞಾನಿ ಅವನೀಗ. ಹೇಗೆ ಮಾಡಬೇಕು ಅವನಿಗೆ ಗೊತ್ತಿಲ್ಲ, ಆದರೆ ಆ ಅಂಬದು ಇಷ್ಟೇ ಸಿಂಪಲ್ ಲಾಜಿಕ್ ಕೊಡ್ತಾನೆ. ಆ ಅಂದರೆ ವಿಷ್ಣುವಿನ ಹೆಸರು, ಅದರಿಂದ ಒಂದು ಓಂಕಾರ ಬಂತು. ಇದೆಲ್ಲದು ಅದರ ವ್ಯಾಖ್ಯಾನ. ಆದ್ದರಿಂದ ಯಾವ ಅಕ್ಷರ ಯಾವ ಪದ ಎಲ್ಲೇ ಇರಲಿ ಅದೇನು ಅರ್ಥ? ಅದಕ್ಕೆ ದೇವರು ಅಂತ ಅರ್ಥ. ಜನರಲ್ ಕಾನ್ಸೆಪ್ಟ್, ಮತ್ತೇನು ಹೇಳಬೇಕಾಗಿಲ್ಲ. ಇದು ಭಾಳ ಅಪೂರ್ವವಾದ, ಎಲ್ಲರಿಗೂ ತಿಳಿತಕ್ಕಂಥ ಸಂಗತಿ. ಸಾಮಾನ್ಯರಿಗೂ ಈ ಲೆವೆಲ್ ಅರ್ಥ ಆಗಿಬಿಡುತ್ತೆ. ಹೇಗೆ ಅಂತ ಹೇಳೋದಕ್ಕೆ ಅವ್ರಿಗೆ ಬರೋದಿಲ್ಲ, ಗೊತ್ತಾಯ್ತಾ? ಅವ್ರು ಬಿಡಿಸಿಡ್ತಾರೆ. ಯಾಕೆ ಅಂತ ತೋರಿಸ್ತಾರೆ. ಅಕಾರಕ್ಕೆ ಆಚಾರ ಡಿಟೇಲ ಬರೀತಾರೆ ಅರ್ಥನ. ಆ ಒಂದರಿಂದ ಎಷ್ಟು ವಿಷಯ ಹೇಳ್ಬೋದು ಅಂತ ಹೇಳ್ತಾರೆ. ಆ ಒಂದರಿಂದನೇ ಗುಣಪೂರ್ಣತ್ವ, ದೋಷ ದೂರತ್ವ ಎಲ್ಲ ಬಂದು ಹೋಗ್ಬಿಡುತ್ತೆ ಅವ್ರಿಗೆ. ಆ ಒಂದರಿಂದ ಮಾತ್ರನೇ.
ಅಷ್ಟಾಗಿ ಯಾಕೆ ಆಚಾರ್ಯ ಬರಲಿಲ್ಲ, ಯಾರಿಗೂ ಅರ್ಥನೇ ಆಗ್ತಿದ್ದಿಲ್ಲ ಆದ್ದರಿಂದ ನಮಗೆ ತಿಳಿಯೋ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅಷ್ಟೇ. ಐತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ಮತಾ ತಥಾ ಶಬ್ದಾನಾಮಪಿ ಸರ್ವೇಷಾಂ ನಾಮವಿತ್ ಕೃತಕೃತ್ಯ. ಆ ಕೆಲಸ ಹೇಳ್ತಾರೆ, ನಾಮ ಅಂತ ತಿಳ್ಕೊಂಬಿಡಿ, ಸದ್ಗತಿ ಬಂದಾಗಲೇ ಈ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಎಲ್ಲವೂ ದೇವರ ಹೆಸರುಗಳನ್ನು ತಿಳ್ಕೊಳ್ಳೋದೇ ಒಂದು ಜ್ಞಾನ. ಅಷ್ಟಕ್ಕೆ ವಿಶೇಷವಾದ ಮಹತ್ವ ಇದೆ. ವಿಷ್ಣು ನಾಮಾರ್ಥ ರೂಪತ್ವಂ ಸಂಹಿತಾದೇ ರಥ ಬ್ರವೀತ್ ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮಕಂ ವದನ್. ಈಗ ಇನ್ನೊಂದು ಅರ್ಥ ಹೇಳ್ತಾರೆ. ಎಲ್ಲ ನಾಮಗಳು ವಿಷ್ಣು ನಾಮದ ಅರ್ಥ, ಎಲ್ಲ ಶಾಸ್ತ್ರಗಳು ವಿಷ್ಣು ನಾಮದ ಅರ್ಥ. ಅರ್ಥ ಆಯ್ತಾ? ಅಕಾರದ ಅರ್ಥ ಅಂದ್ರೂ ಸರಿ, ಓಂಕಾರದ ಅರ್ಥ ಅಂದ್ರೂ ಸರಿ, ನಾರಾಯಣ ಅರ್ಥ ಅಂದ್ರೂ ಸರಿ, ವ್ಯಾಹೃತಿ ಅರ್ಥ ಅಂದ್ರೂ ಸರಿ, ಗಾಯತ್ರಿ ಅರ್ಥ ಅಂದ್ರೂ ಸರಿ. ಇನ್ನೊಂದು ಅರ್ಥ ಏನು ಅಂತ ಕೇಳಿದರೆ ವಿಷ್ಣುನಾಮದ ಅರ್ಥವಾಗಿವೆ. ಅದು ಹೇಗೆ ಅಂತ ಪ್ರಶ್ನೆ. ವಿ ಇದೆ, ಶಾ ಇದೆ, ನಾ ಇದೆ, ಉ ಇದೆ. ವಾ ಶಾಣ ಉ. ವಿ ಅಂದರೆ ವಿಶೇಷ ಅಂತ ಅರ್ಥ. ಶಾ ಅಂದ್ರೇನು ಮತ್ತು ಣ ಅಂದ್ರೇನು ಅಂದರೆ ನಾ ಅಂದರೆ ಬಲ, ನಾ ಅಂದರೆ ಬಲ, ಚ ಬಂದಿದೆ, ಶಾ ಅಂದರೆ ಚೇಷ್ಟ, ಆ್ಯಕ್ಟಿವಿಟಿ ಅಂತ. ಸೊ ಎಲ್ಲ ಮೊದಲನೇದೇನದು ಬಲ, ಎರಡನೇದೇನದು ಚೇಷ್ಟ. ಇವೆರಡು ಕೂಡ ಇರೋದು ಯಾರಲ್ಲಿ? ಪರಿಪೂರ್ಣವಾಗಿ ವಿಷ್ಣುವಿನಲ್ಲಿ. ಆದ್ದರಿಂದ ಯಾರನ್ನು ಹೇಳಿದರೂ ಕೂಡ ಆ ಅರ್ಥ ಬರಲೇಬೇಕು. ಆ ರೀತಿಯ ವಿ ಅಂದರೆ ವಿಶೇಷ, ವಿ ಅಂದರೆ ವಿಶೇಷ ಬಲ, ವಿಶೇಷವಾದ ಚೇಷ್ಟ. ಮತ್ತು ನು ಉ ಇದೆ ಮುಂದೆ. ಉ ಅದೇನು ತೋರುತ್ತಾ? ತಾಚ್ಛೀಲ್ಯ ಅಂತ. ತಾಚ್ಛೀಲ್ಯ ಅಂದ್ರೇನು? ಸಹಜವಾಗಿರೋದು ಅಂತ. ಸಹಿಷ್ಣು, ಸಹಿಸುವ ಸ್ವಭಾವ ಉಳ್ಳವನು. ಸ್ವಭಾವದಲ್ಲೇ ಆ ಗುಣ ಇದೆ. ಸ್ವಭಾವ ಪರಮಾತ್ಮ ಭಕ್ತಾಪರಾಧ ಸಹಿಷ್ಣು. ಭಕ್ತರ ಅಪರಾಧ ಸಹಿಸುವ ಸ್ವಭಾವ ದೇವರ ಸಹಜವಾಗಿಯೇ ಇದೆ. ಅದಕ್ಕೆ ಹೂ ಅಂತ ಸೇರಿಸ್ಬೇಕಾದ್ರೆ ಇಷ್ಟೆಲ್ಲ ಒಂದು ಕಡೆ ಕೇಳಿದ ಮೇಲೆ ಉಳಿದ ಕಡೆಗೆಲ್ಲ ಅರ್ಥ ಬಿಡಿ. ಜಿಷ್ಣು ಇಷ್ಟು ಏನೇ ಬರಲಿ, ಉಕಾರ ಬಂದರೆ ಅರ್ಥ ಬರಬೇಕು. ಹಾಂ ಹೌದು ಹೌದು, ವಾಯುದೇವರಿಗೂ ಬರುತ್ತೆ. ಅದು ವಿ ವಿ ತೆಗಿಬೇಕಾಗ ವಿ ಇದ್ದಾಗ ಆಗುತ್ತೆ ಅಷ್ಟೆ. ಬಿ ಎ ಎಮ್ ಎ ಬಿ ತೆಗೆದು ಎಮ್ ಹಾಕಿದಾಗ ಬೇರೆ ಹೋಗುತ್ತಲ್ಲ. ತಜ್ಞಾನಪೂರ್ವಕತ್ವೇನ ಈ ರೀತಿ ಅರ್ಥ ಇದ್ದು ಸಂಹಿತ ಓದಿಬಿಟ್ರೆ ನಿಶ್ಚಿಂತೆ. ವಿಷ್ಣು 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 ಅಂತ ಏನೇ ಓದಿದ್ರು ವಿಷ್ಣು 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 ಅಷ್ಟೇ, ಬೇರೆ ಇಲ್ಲ. ಆದ್ದರಿಂದ ಯಾವ ಸಂಹಿತೆ ಓದಲಿ, ಯಾವುದೇ ಓದಲಿ, ಅವ್ರಿಗೆ ತಕ್ಷಣ ನೆನಪಾಗೋದು ದೇವ್ರ ಬಗ್ಗೆನೇ. ಉಪಸರ್ಗತ್ವತೋ ವೇಸ್ತು ತಾಚ್ಛೀಲ್ಯಾರ್ಥ. ನೋಡಿ, ತಾಚ್ಛೀಲ್ಯಾರ್ಥ ಉನಸ್ತಥ. ಉನಃ ಅಂದರೆ ಉಕಾರಕ್ಕೆ ತಾಚ್ಛೀಲ್ಯಾರ್ಥ. ತಾಚ್ಛೀಲ್ಯ ಅಂದ್ರೇನು? ಶೀಲ, ತಚ್ಛೀಲ, ತಾಚ್ಛೀಲ್ಯ ಅವರ ಸ್ವಭಾವ ಅಂತ. ಅವರ ಅಗ್ನಿಗೆ ಸುಡುವಿಕೆ ಇದೆ, ಸ್ವಭಾವ. ಆ ಅರ್ಥದಲ್ಲಿ ಉಕಾರ ಹೇಳುತ್ತೆ. ತಜ್ಞಾನಪೂರ್ವಕತ್ವೇನ ಸಂಹಿತಾಧ್ಯಯನಂ ತಥಾ ಉಪಸರ್ಗತ್ವತೋ ವೇಸ್ತು. ವೇ ಎಂಬುದು ಉಪಸರ್ಗ, ತಾಚ್ಛೀಲ್ಯಾರ್ಥಾತ್ ಪುನಸ್ತಥ. ಇಷ್ಟು ತಿಳ್ಕೊಂಡ್ಬಿಟ್ರೆ ಎಷ್ಟು ಅದಕ್ಕೆ ಅರ್ಥ, ಇಷ್ಟು ಬೇಸಿಸ್ ಮೇಲೆ ಎಷ್ಟು ಅರ್ಥ ತಿಳ್ಕೊಬೋದು ನಾವು. ನಕಾರಶ್ಚ ಶಕಾರಶ್ಚ ನಾಮರೂಪತೆಯ ಮತವು. ಇವೆರಡು ನಾಮಗಳೇ, ನಾಮ ಮತ್ತು ರೂಪ ಎರಡೂ ಇದೆ ಅದಕ್ಕೆ. ಇದು ಉಪಸರ್ಗ, ಅದು ಏನದು ಪ್ರತ್ಯಯ. ಪ್ರತ್ಯಯವೇ. ಪ್ರತ್ಯಯ ಅಂದರೆ ಏನರ್ಥ? ಕೊನೆ ಸೇರಬೇಕು. ಉಪಸರ್ಗ ಅಂದರೆ ಮೊದಲು ಸೇರಬೇಕು. ಅಫಿಕ್ಸ್ ಪ್ರಿಫಿಕ್ಸ್ ಅಂತ ಕರಿತೀವಲ್ಲ, ಆ ಅರ್ಥದಲ್ಲಿ ಸಫಿಕ್ಸ್. ಮೊದಲೇ ಸೇರು ಕೊನೆಗೆ ಸೇರೋದು ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ. ಉಪಸರ್ಗ ನೀರು ನೋಡಿ ಗೊತ್ತಿದ್ದರೆ ಉಪಸರ್ಗ ಅರ್ಥ ಆಗ್ಬಿಡುತ್ತೆ ಅಷ್ಟೇ. ಅದು ದೊಡ್ಡ ರೂಢಿ. ಅದು ಗೊತ್ತಾಯ್ತಾ? ಉಳಿದ್ರೆ ಏನು ಉಪ್ಪು ಸರ್ಗ ಏನಿವೆಲ್ಲ ಶುರುವಾಯಿತು ಅಂತ ಅದು ಅವ್ರ ಪ್ರಕಾರ ಪದನೇ ತಪ್ಪು. ಕೆಲವು ಸಲ ಕೆಲವು ಅರ್ಥ ಆಗಿರೋ ಪದಗಳು ತಪ್ಪದ ಅಂತ ಹೇಳ್ಬಿಡೋದು ಕೊನೆಗೆ. ತಿಳಿಯೋದಿಲ್ಲ, ಅದರಿಂದ ಹಾಗೆ ಮಾಡಬಾರ್ದು. ತಸ್ಮಾತ್ ಅನ್ವಯೋ ವಿಷ್ಣು. ಇಷ್ಟೆಲ್ಲ ತೋರಿಸಿಬಿಟ್ಟು ಪ್ರತಿಯೊಂದು ನಾಮ ಇದೆ, ರೂಪ ಇದೆ, ವಿಶೇಷ ಇದೆ, ಸ್ವಭಾವ ಇದೆ. ಪ್ರತಿ ನಾಮಕ್ಕೆ ಅರ್ಥ ಹೇಳಿದಾಗ ವಿಷ್ಣುನ ಬಿಟ್ಟರೆ ಯಾರಲ್ಲಿ ಇರೋಕ್ಕೆ ಸಾಧ್ಯತೆಯೇ ಇಲ್ಲ. ಸಹಜ ಅನ್ನೋ ಪದ ಇದೆಯಲ್ಲ, ಎಲ್ಲದನ್ನು ಮೀರಿಸಿಬಿಡುತ್ತೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಪಾತ್ರೆ ಸುಡ್ತಾ ಇದೆ, ಓ ಎಲ್ಲ ಕಾಯಿಸಿದ್ದಾನೆ ಅಂತ ಕಾಣಿಸ್ತದೆ ಅಂತ ಹೇಳ್ತಾನೆ. ಅಗ್ನಿ ಸುಡ್ತಾ ಇದೆ, ಇಲ್ಲ ಅದು ಸುಡೋ ಸ್ವಭಾವ ಅದಕ್ಕೆ. ನೀರಿಗೆ ಸುಡೋ ಸ್ವಭಾವ ಅಲ್ಲ ಅದಕ್ಕೆ, ಬಟ್ ಸುಡ್ತಾ ಇದೆ. ಎಷ್ಟೊಂದ್ರೆ ಹಾಕಿದ್ರೆ ಬೊಬ್ಬೆ ಬರುತ್ತೆ, ಹೋಯ್ತು ಅಷ್ಟು ಜ್ವರ ಸುಡುತ್ತೆ. ಬಟ್ ಇಷ್ಟಾದ್ರೂ ಸ್ವಭಾವ ಅಲ್ಲ ಅದಕ್ಕೆ. ಏನದು? ಅಗ್ನಿಯ ಸಂಪರ್ಕದಿಂದ ಬಂದಿದ್ದೆ ಹೊರತು ಅದ್ರ ಸ್ವಭಾವ ಅಲ್ಲ. ಆದರೆ ನೀರು ತಣ್ಣಗಿರೋ ಅದ್ರ ಸ್ವಭಾವ, ತಣ್ಣಗಿರೋ ಅದ್ರ ಸ್ವಭಾವ, ಬಿಸಿರೋ ಅದ್ರ ಸ್ವಭಾವ, ಎಲ್ಲ ದೇವ್ರ ಸ್ವಭಾವ. ಇನ್ನು ಹೇಳಿದ್ದಾರೆ ಎಲ್ಲ ಅಲ್ಟಿಮೇಟ್ ಆಗಿರೋದು ಯಾರ ಹತ್ರ? ದೇವ್ರ ಹತ್ರ. ಇದನ್ನ ಮನನ ಮಾಡೋದಕ್ಕೆ ಧ್ಯಾನ ಅಂತ. ಇದು ಧ್ಯಾನ. ಮನನ ಅದೆಲ್ಲಿ ಪರ್ಯವಸಾನ ಆಗುತ್ತೆ? ಧ್ಯಾನ ತಕ್ಷಣ ಆ ಕಡೆ ಮನಸ್ಸೋಗುತ್ತೆ. ಮೊದಲು ಹೇಳಿ ಹೇಳಿ ಬಾಯಿ ಮಾಟ ಮಾಡ್ತಾನೆ, ಆಮೇಲೆ ನೋಡಿ ನೋಡಿ ಹೇಳ್ತಾನೆ, ಅಲ್ಲಿ ಪುಸ್ತಕ ನೋಡದೆ ಹೇಳ್ತಾನೆ,
ಆಮೇಲೆ ಕೇಳ್ತಿಲ್ಲಕ್ಕೆ ಮುಂದಿಂದೆಲ್ಲ ಹೇಳ್ಬಿಡ್ತಾನೆ. ಇವೆಲ್ಲ ಏನು ತೋರಿಸ್ತಾ ಹೋಗುತ್ತೆ? ಜ್ಞಾನದಲ್ಲ ವಿಕಾಸ ಆಗೋದು ತೋರಿಸ. ಅದು ಧ್ಯಾನಕ್ಕೆ ಭಾಳ ಜಿಂಗ್ ಕೊಡೋದು. ಅದಿಲ್ಲದೆ ಮಾಡಿದರೆ ಮುಂದೆ ಹೋಗೋ ಚಾನ್ಸ್ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ಈತ ಮತವು ನಕಾರಶ್ಚ ಶಕಾರಸ್ಯ ನಾಮರೂಪತೆಯ ಮತವು ಅಂತ ಜ್ಞಾನಿಗಳಿಂದ ಅವಿಪರೀತವಾಗಿವೆ ಅಂತ ಅರ್ಥ. ಪ್ರಮಾಣ ಸ್ವತಂತ್ರ ಸ್ವತಂತ್ರ ದ್ವಿಧಂ ತತ್ವಮಿಷ್ಯತೆ ಚೇತನ ಚೇತನತ್ವೇನ ಭಾವೋಪಿ ದ್ವಿಧೋ ಮತಃ. ಮತ ಅಂದರೆ ಜ್ಞಾನಿಗಳ ಅಭಿಪ್ರಾಯ ಅಂತ ಅರ್ಥ. ಜ್ಞಾನಿಗಳ ಅಭಿಪ್ರಾಯ ಅಂದರೆ ಅದು ಅಲ್ಟಿಮೇಟ್ ಅಂತ ಅರ್ಥ. ಇನ್ನೊಬ್ಬ ವಿರೋಧ ಬರೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಆದ್ದರಿಂದ ವ್ಯತ್ಯಾಸ ಬರೋದಿಲ್ಲ. ತಸ್ಮಾತ್ ಸಮನ್ವಯೋ ವಿಷ್ಣು ಸ್ವರವರ್ಣ ಪದಾತ್ಮ. ಹೀಗೆ ಸ್ವರ ವರ್ಣ ಪದ ಯಾವುದೇ ಹೊತ್ತು ಕೂಡ ವಿಷ್ಣು ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ದೇವ್ರ ಪ್ರಾರ್ಥ ಮಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಬ್ಯಾಚಾರ್ ಮಿನಿಮಮ್ ತೊಗೊಂಡ್ರು. ಒಂದು ಮಾತ್ರಕ್ಕೆ ಒಂದು ಹೋಗ್ಬಿಟ್ಟಿದೆ ಆಗಲೇ. ಸೊ ಪದದಲ್ಲಿ ವಿಷ್ಣು ಇಷ್ಟು ತೊಗೊಂಡ್ಬಿಟ್ರೆ ಏನಾಯಿತು? ಎಲ್ಲ ನಮ್ಮದು ಅರ್ಥ ಬಂದಾಗಲೇ ಈ ಕಾನ್ಸೆಪ್ಟ್ ಇಟ್ಕೊಂಡ್ಬಿಡಿ ಅಂಥೇಳಿ. ಉಪಸರ್ಗ ವಿಷ್ಣುವಾಚಕ, ನಾಮ ವಿಷ್ಣುವಾಚಕ, ರೂಪ ವಿಷ್ಣುವಾಚಕ, ಪ್ರತ್ಯಯ ವಿಷ್ಣುವಾಚಕ. ಸೊ ಉಳಿದಿದ್ದೇನೀಗ ಎಲ್ಲ ಕಡೆ ಏನಾಯ್ತು? ಈಗ ಎಲ್ಲ ವಿಷ್ಣುವಾಚಕ. ಅಶೇಷ ಅಂದರೆ ಎಲ್ಲ, ಸ್ವರ ಅಂದರೆ ಎಲ್ಲ ಸ್ವರಗಳು. ಸ್ವರಗಳು ಅಂದರೆ ಯಾವ್ಯಾವುದು? ಆ ಇಂದ ಅವರಿಗೂ. ಅಮ್ಮಂಬದೇನೋ ಮಹಾ ಅಂಬದೇನೋ ವಿಸರ್ಗ. ಆ ಉಳಿದೆಲ್ಲ ಏನು ವ್ಯಂಜನಗಳು. ಗೊತ್ತಾಯ್ತಾ? ಬರೀ ವರ್ಣದ ಮಾತೃಕಾಂತನೂ ಕರಿಬಹುದು ನಾವು. ವರ್ಣದಲ್ಲಿ ಅವು ಸೇರ್ಕೊಂಡ್ಬಿಡೋದು. ಏಕಪಂಚಾಶದ ವರ್ಣ ಆದ್ದರಿಂದ 16 ಇವು. 16 ಇವು. ಉಳಿದೆಲ್ಲ ಅವಿಷ್ಟು ಬಂದವು. ಆ ಮುಂದೆ ವರ್ಣ ಪದ ಆತ್ಮನಃ ಇಷ್ಟಿಲ್ದವರು ವಾಂಗ್ಮಯ ಇಲ್ಲೇ ಇಲ್ಲ. ಸಾಹಿತ್ಯ ಇಷ್ಟು ಇರಲೇಬೇಕು ಅದರೊಳಗೆ. ಅಪಿವೇದಸ್ಯ ಕಿಮುತ ವಾಕ್ಯರೂಪೇಣ ಸಂಗತಿ. ವೇದಕ್ಕೆ ಹೇಗೆ ಹೇಳ್ತಾರೆ, ವಾಕ್ಯ ರೂಪದ ಸಂಗತಿ ಹೇಳಬೇಕಾದ್ರೆ ಯಾವ ಸಮಸ್ಯೆನೂ ಇಲ್ಲ. ಈಗ ವೇದಗಳೆಲ್ಲ ವರ್ಣ ಪದಾತ್ಮಗಳಾದ್ದರಿಂದ ಗೊತ್ತಾಯ್ತಾ? ಸ್ವರ ಇದೆ, ವರ್ಣ ಇದೆ, ಎಲ್ಲ ಇದೆ. ಎಲ್ಲ ವಿಷ್ಣುವಾಚಕ ಅಂತ ಹೇಳಿದ ಮೇಲೆ ಇಂದ ಸಕಲ ವೇದಗಳು ಕೂಡ, ಸಕಲ ಶಬ್ದಗಳು ಕೂಡ ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಗಳು ಕೂಡ ದೇವರನ್ನು ಹೇಳ್ತಾ ಇದೆ. ಸ್ವರದಲ್ಲೂ ಎಲ್ಲ ಸ್ವರವನ್ನು ಹೇಳುತ್ತೆ. ಮತ್ತೆ ಒಂದು ಸ್ವರ, ಎಲ್ಲ ಸ್ವರ, ಎಲ್ಲ ಧ್ವನಿ, ಎಲ್ಲ ಪ್ರಾಣಿಗಳ ಧ್ವನಿ, ಎಲ್ಲ ಗಾಳಿ ಬೀಸ್ತಾ ಸ್ವರ ಬೀಸುತ್ತೆ ಆ ಶಬ್ದ. ಗೊತ್ತಾಯ್ತಾ? ನೀರಲ್ಲಿ ಒಂದು ಕಲ್ಲು ಹಾಕ್ತೇವೆ, ಟಕ್ ಅಂತ ಬರುತ್ತೆ. ಅದಕ್ಕೆ ಏನಂತಾರೆ? ಅದಕ್ಕೆ ಶಬ್ದ. ಆ ಶಬ್ದನೂ ವಿಷ್ಣುವಿನೇ ಹೇಳುತ್ತೆ. ಎಲ್ಲ ಹೇಳ್ತಾ ಹೋಗ್ರು. ಅದೆಲ್ಲ ಸಂಪರ್ಕ ಇದ್ದಾಗ ಆ ಬ್ರಹ್ಮಸೂತ್ರದ ಮೇಲೆ ಏನಾಗುತ್ತೆ? ಎಲ್ಲೋದು ಎಲ್ಲ ಬ್ರಹ್ಮಮಯ. ಎಲ್ಲ ಶಬ್ದಗಳು ದೇವ್ರು ಹೇಳುತ್ತೆ. ಎಲ್ಲ ಸ್ಥಳದಲ್ಲೂ ದೇವರಿದ್ದಾನೆ. ಎಲ್ಲ ಕೆಲಸಗಳನ್ನು ದೇವರು ಮಾಡ್ತಾನೆ, ಮಾಡಿಸ್ತಾನೆ. ಹಾಗೂ ಬೇರೆ ಕಡೆ ಕಾಣಲ್ಲ. ಕಂಡಲ್ಲಿ ವಿಶ್ವರೂಪ ಕಾಂಬೋಡು ರಂಗನಿಯನ್ನು ಕೊಂಡಾಡುವ ಮಂಗಳಾತ್ಮರ ಆ ಸ್ಥಿತಿ ಬರೋದು. ಇಲ್ಲಿ ದೇವ್ರು ನೋಡಿದ್ರು ದೇವ್ರು ಅಂತ ಗೊತ್ತಾಗೋದಿಲ್ಲ ಇವರಿಗೆ. ಅವ್ರಿಗೆ ಕಂಡದ್ದೆಲ್ಲ ದೇವ್ರ ರೂಪನೇ. ಆ ದೇವರಿದ್ದಾನೆ, ಒಂದು ರೂಪ ಇರೋದ್ರಿಂದ ತಕ್ಷಣ ಅರ್ಥ ಮಾಡ್ಕೊಬೇಕು. ಅನ್ನೇ ನೀವು ತೋರಿಸ್ಬೇಕು. ಅನ್ನೋದು ದೊಡ್ಡದಲ್ಲ. ನೀವು 10 ರೂಪಾಯಿನ ಕೋಟಿ ಅಂತ ಕರೀರಿ, ಪ್ರೂವ್ ಮಾಡ್ಬೇಕಾದ್ರೆ ಪ್ರೂವ್ ಮಾಡ್ಲಿಕ್ಕೆ ಬರೋ ಸುಳ್ಳು ಹೇಳಿದ್ದೀನಿ ಅಂತ ಅರ್ಥ. ಆಗ್ಲಿಕ್ಕೆ ಬರೋದ್ರೆ ಇಲ್ಲ. ಕೋಟಿ ಅಂದರೆ ಯಾರು ಕೇಳೋದಿಲ್ಲ. ಯಾಕೆ? ಕೋಟಿನೇ. ಅರ್ಥ ಆಯ್ತಾ? ಇವೇನು ಮಾಡಿದೆ? ಇದು ಕೋಟಿ ಅಂತ ಕರೆದ. ಯಾಕೆ? ಕೋಟಿ ಅಲ್ಲ, ಇಲ್ಲ ವ್ಯಾಲ್ಯೂ ಕೋಟಿ ಅಂತ ಹೇಳಿದೆ. ಅದು ಕೋಟಿ ಅಂದರೆ ಕೋಟಿನೇ ದುಡ್ಡು. ಇದು ಹಾಗಲ್ಲ, ವ್ಯಾಲ್ಯೂ ಕೋಟಿ ಇದೆ. ಆದರೆ ಸ್ವಲ್ಪ ದಿವಸ ಜಾಸ್ತಿ ಆಗಿಬಿಡ್ಬೋದು. ಇದು 10 ರೂಪಾಯಿ ನೋಟ್ ಎಷ್ಟು ದಿವಸ ಇಟ್ಟರು 10 ರೂಪಾಯಿ ನೋಟ ಇದು, ಬ್ಯಾನ್ ಮಾಡೋವರೆಗೂ ಅಥವಾ ಹರಿದೋಗೋವರೆಗೂ. ಆಯಿತಾ? ಇದು ಹಾಗಲ್ಲ, ಗೋಲ್ಡ್ ಹಾಗಲ್ಲ. 10 ರೂಪಾಯಿ ತೊಗೊಂಡ ಯಾವ ಹಿಂದಿನ ಕಾಲಕ್ಕೆ 10 ರೂಪಾಯಿ ಒಳ್ಳೆ ಫಟ್ಲಾಸ ಬರ್ತಿದ್ದು. ಗೊತ್ತಾಯ್ತಾ? ಒಂದು 50 ರೂಪಾಯಿ ಒಂದು ತೊಲೆ ಮೇಲೆ ಬಂದ್ಬಿಡೋದು. 50 ರೂಪಾಯಿ. ಈಗ ಅದೆಲ್ಲ ಯೋಚನೆ ಕೂಡ ಮಾಡೋಕ್ಕೆ ಬರೋದಿಲ್ಲ. ಅದು ಧೂಳು ಸಿಗೋದಿಲ್ಲ. ಆದರೆ ಈಗ ಎಷ್ಟಾಯ್ತು ಬೆಲೆ? ಆದರೆ ಇಟ್ಕೊಂಡಿದ್ರೆ ಎಷ್ಟಾಯ್ತು ಬೆಲೆ? ಈಗ ಇವತ್ತೇನು ರೇಟು? ಎಷ್ಟು? ಅದು ರೂಪಾಯಿಗೆಲ್ಲ ಚೇಂಜ್ ಆಗ. ಮೆಟೀರಿಯಲ್ ವ್ಯಾಲ್ಯೂ ಒಬ್ಬರು ಭಾರಿ ದೊಡ್ಡದು. ಅದು ಕಡಿಮೆ ಆಗೋ ಚಾನ್ಸು ಇದೆ. ಆದರೆ ಗೋಲ್ಡಿಗೆ ಕಡಿಮೆ ಆಗಲ್ಲ. ಗೋಲ್ಡ್ ಸಿಲ್ವರ್ ಕಡಿಮೆ ಆಗಲ್ಲ. ವಜ್ರಾದಿಗಳಿಗೆ ಅದು ಅಪ್ರಿಸಿಯೇಷನ್ ಹೊರತು ಡಿಪ್ರಿಷನ್ ಇಲ್ಲ. ತುಂಬ ಜನ ಸೇವ್ ಮಾಡಬೇಕಾದ್ರೆ ಇಲ್ಲ ರಿಯಲ್ ಎಸ್ಟೇಟು ಇಲ್ಲ ಗೋಲ್ಡು ಅದಕ್ಕೆ ಆಪ್ಟ್ ಮಾಡ್ತಾರೆ ಸಾಮಾನ್ಯವಾಗಿ. ರಿಸ್ಕ್ ಇಲ್ಲದೆ ಅದು. ಅದೇ ಹಾಗೆ ಇಟ್ಬಿಟ್ರೆ ವ್ಯಾಲ್ಯೂ ಇಲ್ಲ. ಅದಕ್ಕೆ ಡಿವ್ಯಾಲ್ಯೂಯೇಷನ್ ಮಾಡಿದ್ರೂ ಹೋಯ್ತು, ಅಥವಾ ಇಟ್ಟಲ್ಲಿ ಗೆದ್ಲಿಡಿದ್ರು ಹೋಯ್ತು, ಹರಿದ್ರೂ ಹೋಯ್ತು. ಇದಕ್ಕೆ ಗೆದ್ಲಿಗೆ ಹಿಡಿಯೋದಿಲ್ಲ ಸುವರ್ಣಕ್ಕೆ. ತಜ್ಞಾನ ಪೂರ್ವಕತ್ವೇನ ಸಂಹಿತಾಧ್ಯಯನ ಅಂತ ಈ ರೀತಿ ಓದಿದ್ರೆ ಅಧ್ಯಯನ ಅಂತ ಕರೀತಾರೆ. ಸಂಹಿತಾಧ್ಯಯನ ಏನು ಗೊತ್ತಿಲ್ಲ, ಅದಕ್ಕೆ ಬ್ರಾಹ್ಮಣ ಗಾರ್ಧಬ ಅಂತ ಕರೆದು. ಅಂದರೆ ಗಾರ್ಧಬ ಅಂತ ಯಾತ ಕರೆದ್ರು ಅಂದರೆ, ನೀವು ಒಳ್ಳೆ ಕಸ್ತೂರಿ ರಾಶಿ ಕತ್ತೆ ಮೇಲೆ ಹೊರಿಸಿದ್ರು ಕೂಡ ಅದಕ್ಕೆ ಅದು ಲೋಡ್ ಅಷ್ಟೇ ಹೊರತು ಏನಲ್ಲ, ಭಾರ ಅಷ್ಟೇ. ತಿಳುವಳಿಕೆ ಇಲ್ಲ ಅದಕ್ಕೆ. ಅದು ವೇದ ಅಷ್ಟು ತಿಳ್ಕೊಂಡಿದ್ದಾನೆ, ಅರ್ಥ ಇಲ್ಲ, ಅದು ಭಾರ ಆಯ್ತು ಅಷ್ಟೇ ಅವನಿಗೆ. ವೇದ ಭಾರ ಭರಾಕ್ರಾಂತ.
ವೇದಭಾರ ಭರಾಕ್ರಾಂತ. ವೇದದ ಭಾರ ಹೊರಗಡೆ ಓಡಾಡ್ತಿದ್ದಾನೆ ಅಷ್ಟೇ ಹೊರತು ಉಪಯೋಗ ಇಲ್ಲ. ಯಾವಾಗ ಅದನ್ನು ಉಪಯೋಗಿಸ್ತಾನೆ ಅವಾಗ ಏನಾಯಿತು, ಆಗ ಭಾರ ಅನಿಸೋದೆ. ಅರ್ಥ ಆಯ್ತಾ? ಆ ಭಾರನ ಎಷ್ಟು ಬಿಲ್ ಮಾಡಿ, ಕೊಡಿ ನನಗೆ ಕೊಡಿ ತಗೋತೀನಿ ಅಂತ ಹೇಳ್ತಾರೆ. ತಜ್ಞಾನಪೂರ್ವಕತ್ವೇನ ಅಪಿ ವೇದಸ್ಯ ಕಿಮುತ ವಾಕ್ಯರೂಪೇಣ ಸಂಕೃತಿಸ್ತಥಾ. ಆಮೇಲೆ ನಾಮಧಾಹ ಸರ್ವದೇವಾನಾಂ ಏಕ ಇತ್ಯಾದಿಕಾ ಶ್ರುತಿ. ಇದೆಲ್ಲ ವೇದದಲ್ಲಿ ಹೇಳಿದ್ದಾರೆ ನೋಡಿ. ಎಲ್ಲಿ ಅಪಿ ವೇದಸ್ಯ ಕಿಮುತ ಘೋಷಾಃ ಸರ್ವೇಪಿ ವೇದಸ್ಯ ವೇದಾಶ್ಚ ಸರ್ವೇ ವೇದಾಶ್ಚ ಯತ್ಪದ. ಘೋಷಾಃ ಸರ್ವೇಪಿ ವೇದಾಶ್ಚ ಸರ್ವೇಪಿ ವೇದಾಶ್ಚ ಯತ್ಪದಂ. ಇಷ್ಟು ಹೇಳಿದ್ರು ಕೂಡ ಪೂರ್ತಿ ಹೇಳೋದಿಲ್ಲ. ಪರಮಾತ್ಮನ ಚೂರು ಪಾದ ಅಂದರೆ ಚೂರು ಹೇಳುತ್ತಷ್ಟೇ. ಪೂರ್ತಿ ಹೇಳೋ ಶಕ್ತಿ ಯಾವ ಪದಕ್ಕೂ ಇಲ್ಲ. ಎಲ್ಲ ವೇದಗಳು ಒಟ್ಟಾದರೂ ಇಲ್ಲ. ಒಂದೊಂದು ವೇದಕ್ಕೆ ವೇದ ಅಕ್ಷರಕ್ಕಿಲ್ಲ ಅಲ್ಲ, ಸಮಸ್ತ ಒಟ್ಟಾಗಿ ಹೇಳಿದರೂ ಕೂಡ ಆ ವೇದಗಳಿಗೆ ಏನು ಶಕ್ತಿ ಇಲ್ಲ. ನೀವು ಕಲ್ಲನ್ನು 1000 ಒಟ್ಟಿಗೆ ಹೋಗೋದ್ರು ದಿಲ್ಲ ಬಿಡೋದು. ಅವು ಒಂದು ಕಲ್ಲು ಹೆಸರು ಅಷ್ಟೇ ಹೋಗೋದು, 10 ಹೆಸರಕ್ಕೆ ಆಗೋದಿಲ್ಲ. ಬೈ ಚಾನ್ಸ್ ಆದರೂ ಕೂಡ ಏನಾಗುತ್ತದ ಮತ್ತೆ ವಾಪಸ್ ಬಿಡುತ್ತೆ ಅಷ್ಟೆ. ಹಾಂ, ಹೌದು ಹೌದು. ಇದು ಬ್ರಹ್ಮಸೂತ್ರ ಅಂದರೆ ಆಲ್ ಇನ್ ಒನ್. ಇದು ಇಂದ್ರಂ ಮಿತ್ರಂ ಯಮೀಂದ್ರಂಚ ಪ್ರಥಮ ಸಂಕೃತಿಸ್ತಥಾ ನಾಮಧಾಹ ಸರ್ವವೇದಾನಾಂ ಏಕ ಇತ್ಯಾದಿಕಾ ಶ್ರುತಿ. ಇಷ್ಟೆಲ್ಲ ಕೊಟೇಶನ್, ಎಲ್ಲ ಕೊಟೇಶನ್ ಕ್ಲಬ್ ಮಾಡಿಬಿಟ್ಟಿದ್ದಾರೆ. ಇಂದ್ರ ಮಿತ್ರ ಏನೇ ಹೆಸರು ಹೇಳೋದು ದೇವರ ಹೆಸರುಗಳೇನೆ. ಅದೇ ರೀತಿ ನಾಮಧಾಹ ಯೋ ದೇವಾನಾಂ ನಾಮಧಾ ಏಕ ಏವ. ನಾಮಧ ಅಂದರೆ ನಾಮಧಾರಕ ಅಂತ, ಎಲ್ಲ ದೇವರ ಹೆಸರನ್ನು ಹೊಂದಿದವನು. ಎಲ್ಲಿದೆ? ಯಂ ಇಂದ್ರ, ಯಮೇಂದ್ರ ಅಲ್ಲದು, ಯಂ ಇಂದ್ರಮಾಹು ಬಿಡಿಸ್ಬೇಕಾದ. ಸರ್ವದೇವಾನಾಮೇಕ ನಿತ್ಯಾಧಿಕಾ ಶ್ರುತಿ. ಏಕ ಇತ್ಯಾದಿಕಾ ಶ್ರುತಿ ಅಲ್ಲ, ಏಕ ದೇವರೊಬ್ಬನೇ ಇದ್ದಾನೆ. ಅದಕ್ಕೆ ಪ್ರಮಾಣ ಮುಕ್ತ ವಿಷಯೇ ತದೇವೋಕ್ತ ಉಪಕ್ರಮ. ಇದಿಷ್ಟು ಇದಕ್ಕೆ ಆಧಾರಗಳು. ಅದನ್ನೇ ಆರಂಭದಲ್ಲೇ ಹೇಳಿದ್ದಾರೆ. ಇತಿ ಸ್ವಯಂ ಅದಕ್ಕೆ ಶಾಸ್ತ್ರಯೋನಿತ್ವಾತ್ ಬಂತು. ಶಾಸ್ತ್ರಯೋನಿತ್ವಾತ್ ಬಂದಾಗ ಶಾಸ್ತ್ರದಿಂದ ತಿಳ್ಕೊಬೇಕು ಅಂತ ಅರ್ಥ. ಪರಮಾತ್ಮ ತಿಳಿಯೋಕ್ಕೆ ಏನು ಬೇಕು ತಿಳ್ಕೋಬೇಕು. ಅದಕ್ಕೆ ಪೂರ್ಲಾರ್ಥ ಸರ್ವಶಾಸ್ತ್ರ ಯೋನಿತ್ವ. ಯಾವ ಶಾಸ್ತ್ರ ಓದಿದ್ರು ದೇವರೇ ಗೊತ್ತಾಗೋದು. ಯಾವ ಶಾಸ್ತ್ರ ಓದಿದ್ರು ಕೂಡ ಎಲ್ಲಿ ಎಂಡಾಗಬೇಕದು ದೇವರಲ್ಲೇ ಎಂಡಾಗ. ಯಾಕೆ? ಪ್ರತಿ ಅಕ್ಷರದಲ್ಲೂ ಕೂಡ ಇರೋದೇನು ದೇವರು. ಎಲ್ಲ ಜಾಯಿನ್ ಮಾಡಿದ್ರು ದೇವರೇ ಆಗೋದು. ದೇವ್ರ ಸರ್ವಶಾಸ್ತ್ರ ಜ್ಯೋತಿಷ್ಯ ಯಾವ ಶಬ್ದ ತಗೊಳ್ಳಿ, ಯಾವ ಮಾತು ತಗೊಳ್ಳಿ, ಯಾವ ಭಾಷೆ ಮಾತು ಬೇಕಾದ್ರೂ ತಗೊಳ್ಳಿ, ಅದೇನಾಗುತ್ತೆ ದೇವರನ್ನೇ ಹೇಳುತ್ತೆ ಅಂತ. ಅಲ್ಲ, ಅವ್ರು ಹೇಳಿದೆ ನಾವು ಹೇಳ್ತೇವೆ, ನಾವು ಹೇಳೋದು ಅವ್ರು ಹೇಳಿದ, ಅವ್ರು ಹೇಳೋದು ಹೇಳ್ತಿರೋದು. ಅಂದರೆ ಎಲ್ಲರೂ ಹೇಳಲೇಬೇಕಾ, ಬೇರೆ ದಾರಿನಿಲ್ಲ. ಮಾತಿಗೆ ಅರ್ಥ ನೀವು ಇಷ್ಟ ಇರಲಿ ಬಿಡಲಿ, ಈ ರೋಡ್ ಇಲ್ಲಿ ಹೋಗುತ್ತೆ ಅಷ್ಟೇ. ಇದು 10 ರೂಪಾಯಿ 10 ರೂಪಾಯಿ ಹೇಳ್ಬೇಕು, ತಗೋತಾರೋ ಬಿಡ್ತಾರೋ ಹೇಳ್ಬೇಕಾದ್ರೆ. ಬಂಗಾರ ಬಂಗಾರನೇ, ಸುವರ್ಣ ಸುವರ್ಣನೇ. ಅದೇ ಶಾಸ್ತ್ರ ಅಂದರೆ ಶಾಸ್ತ್ರನೇ. ಉಕ್ತ ವಿಷಯೇ ತದೇವ ಉಕ್ತ ಕ್ರಮಾತ್ ಇತಿ ಸ್ವಯಂ ಭಗವತ ಬ್ರುವತ ಅಶೇಷ ಮನ್ವಯಂ. ಇತಿ ಸ್ವಯಂ ಭಗವತ ಬ್ರುವತ ಅಶೇಷ ಸಮನ್ವಯಂ. ಪರಮಾತ್ಮ ಇಷ್ಟೆಲ್ಲ ಹೇಳಿ ಎಲ್ಲ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ದೇರ್ಫೋರ್ ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಕೂಡ ಯಾರನ್ನು ಹೇಳಬೇಕು? ವಿಷ್ಣುವನ್ನೇ ಹೇಳಬೇಕು, ಅವ್ರು ಬೇರೆ ದಾರಿ ಇಲ್ಲ. ನ ಶಬ್ದ ಇನ್ನೇನು ಅರ್ಥ ಮಾಡ್ಲಿಕ್ಕೂ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಕೆಟ್ಟ ದುಃಖ ಅಷ್ಟೇ ತಗೊಳ್ಳಿ, ಬೇರೆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ನಿಮಗೆ. ಇದೆಲ್ಲ ಗೊತ್ತಿಲ್ಲ, ಸ್ವಾತಂತ್ರ್ಯ ಅದ್ಯಾವುದು ಗೊತ್ತಿಲ್ಲ. ಆದರೆ ದಾ ಇದೆ, ಹೂ ಇದೆ, ಖಾ ಇದೆ, ಗೊತ್ತಾಯ್ತಾ? ಅವೆಲ್ಲ ವರ್ಣಗಳು. ಮಾತೃಕಾದಲ್ಲಿ ಏನು ಬಂತು? ದ ದಮಃ ಇವೆಲ್ಲ ಬಂದಿದೆ. ಎಲ್ಲ ಸೇರಿಸ್ಬಿಟ್ರೆ ದೇವ್ರ ರೂಪ ಆಯಿತು. ಏನು ಅರ್ಥ ಆಗಲಿ ಬಿಡಲಿ, ಅಷ್ಟಂತ ಅರ್ಥ ಆಗಲ್ಲ. ಅಕಾರ 51 ಬಂದುಬಿಟ್ರೆ ಸಾಕು, ಗೊತ್ತಾಯ್ತಾ? ಅದ್ರ ಬಿಟ್ಟು ಬೇರೆ ಅಕ್ಷರ ಇಲ್ಲ. ಎಷ್ಟೇ ತೊಗೊಂಡ್ರು ಕೂಡ ಅಷ್ಟು ಇರಲೇಬೇಕಾದ್ರೆ, ಬೇರೆ ದಾರಿನೇ ಇಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಒಂದು ಉತ್ತರವೇ ಸಿಕ್ಕೋಯ್ತು. ಅದಕ್ಕೆ ಹರಿಕಥಾಂತರ ಹೇಳ್ಬೇಕಾದ್ರೆ ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನಪಾತ್ರರು, 3 ಲೋಕದವರು. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ ಅಂತ ಹೇಳಿ ಇದೆಲ್ಲರ ಸಮರ್ಯ. ಸರ್ವ ಮಾತುಗಳೆಲ್ಲ ಮಂತ್ರ. ಮಾತು ಅಂತ ಪದ ಉಪಯೋಗಿಸಿದ ಜಾತಿಗೆ ವರ್ಣ ಇರಲೇಬೇಕಲ್ಲ. ಆದ್ದರಿಂದ ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ವರ್ಣ ಇರಲೇಬೇಕು. ಯಾಕಾರ ಉಕಾರ ಇಲ್ಲದೆ ಬರೋದೇ ಇಲ್ಲ. ಬೇರೆ ಭಾಷೆ ಏನೋ ತರ್ಬೋದು ಅವರು, ಬಟ್ ಇಷ್ಟಲ್ಲಿ ಎಂಡ್ ಆಗಲೇಬೇಕು. ಇದಕ್ಕಿಂತ ಕಡಿಮೆ ಇರುತ್ತೆ ಹೊರತು ಅದು ಹೆಚ್ಚಿನ ಚಾನ್ಸೇ ಇಲ್ಲ. ಹೆಚ್ಚು ಹೇಳಿದ್ರೆ ಅಂತರ್ಭಾವ ಮಾಡ್ತೀವಿ, ಹೆಚ್ಚು ಅಂತರ್ಭಾವ ಮಾಡ್ತೀವಿ. ಕಡಿಮೆ ಹೇಳಿದರೆ ನೀವು ಮಾಡೋಕ್ಕೆ ಬರೋಲ್ಲ, ನಾವು ಅಷ್ಟಕ್ಕೆ ಇಟ್ಕೊಳ್ಳೇಬೇಕು. ಅದಕ್ಕೆ ಸಂಸ್ಕೃತ ಪರ್ಫೆಕ್ಟ್ ಆಗಿ ಯಾವುದೇ ಕ್ಲಿಯರಾಗಿ ಹೇಳ್ಬೋದು. ಯಾವುದೇ ಶಬ್ದ ಹೇಳಿದ್ರು ಕೂಡ, ಯಾವುದೇ ಇದರಿಗೂ ಪರ್ಫೆಕ್ಟಾಗಿ ಹೇಳಕ್ಕೆ ಬರೋದು. ಬೇರೆಯವ್ರು ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಯಾವುದೆಲ್ಲ ಜಾ ಇಲ್ಲ,
ಚಾನೇ ಮಾಡಬೇಕು ಅವ್ರು, ಚಾನೇ ಅನ್ಬೇಕಷ್ಟೆ. ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಮಾತಾಡಿ 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 ಅಭ್ಯಾಸ ಆಗುತ್ತೆ, ಉಪಯೋಗಿಸ್ಬೇಕು. ನಮ್ಮದು ಹಾಗಲ್ಲ. ನ ಶಬ್ದವಾಚ್ಯತೆ ಮಾತ್ರ ಪ್ರಧಾನಸ್ಯ ನಿಷಿದ್ಧತೆ. ಇಷ್ಟೆಲ್ಲ ಈ ವಿಷಯಕ್ಕೆ ಬಂದರು. ಯಾವ ವಿಷಯಕ್ಕೆ ಬಂದರು? ಪ್ರಕೃತಿಯಿಂದ ಪದ ಇದೆ, ಎಲ್ಲವೂ ಪ್ರಕೃತಿಯನ್ನೇ. ಭಗವದ್ಗೀತೆಯಲ್ಲೇ ಬರುತ್ತೆ, ಪ್ರಕೃತಿಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ಗೊತ್ತಾಯ್ತಾ? ನಾನು ಮಾಡಿ ತಿಳ್ಕೊಂಡ್ಬಿಡ್ತಾನೆ ಅಂತ. ಪ್ರಕೃತಿ ಶಬ್ದಕ್ಕೆ ಏನರ್ಥ? ಪ್ರಕೃತಿ ಶಬ್ದಕ್ಕೆ ಪ್ರಕೃತಿ, ನೇಚರ್ ಎಂಬ ಅರ್ಥ ಇದೆ. ಪ್ರಕೃತಿ ಜಡ ಪ್ರಕೃತಿ ಅಂತ ಅರ್ಥ ಇದೆ, ಮಹಾಲಕ್ಷ್ಮಿ ಅಂತ ಅರ್ಥ ಇದೆ. ಪ್ರಕೃತಿ ಸ್ವಭಾವ ಅಂತ ಅವ್ರ ಪ್ರಕೃತಿಯೇ ಎಷ್ಟು ಅಂತಾರಲ್ಲ, ಪಿತ್ತ ವಾತ, ವಾತ ಪ್ರವೃತ್ತಿ, ಕಫ ಪ್ರವೃತ್ತಿ, ಪಿತ್ತ ಪ್ರವೃತ್ತಿ ಅಂತ ಹೇಳಾಗೆ ಸ್ವಭಾವದಲ್ಲೇ ಆಗಿದೆ ಅಂತ ಅರ್ಥ. ಇಷ್ಟು ಅರ್ಥಗಳಿದೆ. ಈಗ ಯಾವ ಅರ್ಥ ತಗೋಬೇಕಿಲ್ಲಿ ಅಂತ ಪ್ರಶ್ನೆ. ಈಗ ಪ್ರಕೃತಿ ಎಲ್ಲ ಮಾಡುತ್ತೆ ಅಂತ ಅರ್ಥ ತಗೊಂಡಾಗ ಆ ಭಗವದ್ಗೀತಾ ಶ್ಲೋಕಕ್ಕೆ ಇಷ್ಟೆಲ್ಲ ಮಾಡಬೇಕು. ಬ್ರಹ್ಮಸೂತ್ರ ಓದಿದ್ರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರಕೃತಿಯೈವ ಚ ಕ್ರಿಯಮಾಣಾನಿ ಕರ್ಮಾಣಿ ಸರ್ವಶಃ ಸತ್ವಂ ರಜಸ್ತಮ ಇತಿ. ನಾ ಇಲ್ಲಿ ಪ್ರಕೃತಿ ಶಬ್ದ ಇದೆ, ಅದು ಎಲ್ಲ ಮಾಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದಮೇಲೆ ವಿಷ್ಣು ಎಲ್ಲಿ ಬಂದ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ, ಪ್ರಕೃತಿ ಶಬ್ದಕ್ಕೆ ಮುಖ್ಯ ಅರ್ಥ ಯಾರು? ವಿಷ್ಣುವೇ ಆಗಿದ್ದಾನೆ. ಈ ಪ್ರಕೃತಿಗೆ ಅರ್ಧ ಅಂತ ಹೇಳೋದಿಲ್ಲ ನಾವು. ಪರಮ ಮುಖ್ಯ ಅರ್ಥ ಬಂದರೆ ವಿಷ್ಣು ಒಬ್ಬನೇ. ಬೇರೆ ಅರ್ಥ ತಗೊಂಡ್ರೆ ಹೇಳ್ಬೋದು. ಶಬ್ದವಾಚ್ಯತೆ ಮಾತ್ರ ಪ್ರಧಾನಸ್ಯ ನಿಷಿದ್ಧತೆ. ಪ್ರಧಾನ ಜಡ ಪ್ರಕೃತಿ, ಪ್ರಕೃತಿ ಶಬ್ದದಿಂದ ವಾಚ್ಯವಲ್ಲ ಅಂತ ಹೇಳೋದಕ್ಕೆ ಹೊರಟಿಲ್ಲ ನಾವು. ಆದರೆ ಸರ್ವ ವೇದೇತಿಹಾಸೇಷು ಪುರಾಣೇಶು ಚ ಸಂಗ್ರಹಾತೆ ಸತ್ವಂ. ಯಾಕೆ ಎಲ್ಲ ವೇದಗಳಲ್ಲಿ ಪುರಾಣಗಳಲ್ಲಿ ಪ್ರಕೃತಿಯಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ಹೇಳೋದಿಲ್ಲ ಅಂತ ಹೇಳೋದಿಲ್ಲ. ಅದು ಸರ್ವೋತ್ತಮತ್ವೇನ ಬಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸತ್ವಂ ರಜಸ್ತಮೈತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮೈಬೇಯ. ಎಲ್ಲಿ ಶ್ಲೋಕ ಇದು? ಗೀತಾ ಶ್ಲೋಕ ಇದು. ಅದಕ್ಕೆ ತೋರಿಸಿದ್ರಿ. ಅದೇ ಗೀತಾಂತೆ ಪ್ರಕೃತಿಯೈವ ಚ ಕರ್ಮಾಣಿ ಕೂಡ ಹೇಳಿದ್ದು. ಆದ್ದರಿಂದ ಸತ್ವ ರಜಸ್ಸು ತಮಸ್ಸು ಈ ಮೂರು ಪ್ರಕೃತಿಯ ಗುಣಗಳು. ಗೊತ್ತಾಯ್ತಾ? ಈ ಗುಣಗಳು ನಮ್ಮನ್ನು ಕಟ್ತಾ ಇವೆ. ಗುಣ ಶಬ್ದಕ್ಕೆ ಏನಂತ ಅರ್ಥ ಇದೆ? ಹಗ್ಗ ಅಂತ ಅರ್ಥ ಗುಣ ಶಬ್ದಕ್ಕೆ. ಅದಕ್ಕೆ ಮೂರು ಗುಣ ನಮ್ಮನ್ನು ಕಟ್ಟಿ ಹಾಕ್ತವೆ ಅಂತ ಬಂಧನ ಇದೆ. ಈಗ ಹ್ಯಾಕೆ ಕಟ್ಟಿವೆ? ಒಳಗಿಂದ ಕಟ್ಟಿಬಿಟ್ಟಿವೆ. ಈ ಹೊರಗುಣ್ಣ ಆದರೆ ನಾವು ಆಯಿಂಟ್ಮೆಂಟ್ ಹಚ್ಚೋದು, ಹೊಟ್ಟೆ ಒಳಗುಣ್ಣ ಆಯಿಂಟ್ಮೆಂಟ್ ಹಚ್ಚೋದು ಗತಿಯನ್ನು. ಅದು ವಿಷಯಗಳು. ಅದು ಬೇರೆ ರೀತಿ ತೆಗಿಬೇಕು, ಈ ರೀತಿ ತೆಗಿಲಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಮೂರು ಗುಣಗಳು ಅದರಲ್ಲಿದೆ. ಪ್ರಕೃತಿ ಬಂಧನ ಮಾಡುತ್ತೆ ಅಂದರೆ ಪ್ರಕೃತಿ ಕೈಯಲ್ಲಿ ಹಗ್ಗ ಇದೆ. ಯಾವ ಹಗ್ಗ ಇದೆ? ಮೂರು ಹಗ್ಗ ಇಟ್ಕೊಂಡಿದೆ. ಅದು ಮೂರರಿಂದಲೂ ಬಿಗಿದು ಬಿಡೋದು. ಅದಕ್ಕೆ ಮೂರು ಹಾಕಿದ ಭಾರಿ ಗಟ್ಟಿ. ಒಂದಿದೆ ಹರಿದು ಬಿಡ್ಬೋದು, ಎರಡು ಸೇರಿಸ್ತಾರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ಮುಪ್ಪುರಿ ಅಂತ ಮೂರಾಗ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಟೈಟ್. ಅದು ಇನ್ನೇ ಏನು ಮಾಡೋಕ್ಕೆ ಭಾರಿ ಗಟ್ಟಿ ಅಂತ ಪ್ರಕೃತಿಯಿಂದ ಬಂದಿರೋದು. ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅದು ಎರಡಕ್ಕೆ ಶಕ್ತಿ ಕಡಿಮೆ, ಒಂದಕ್ಕಂತೂ ಭಾಳ ಕಡಿಮೆ, ಭಾಳ ದಪ್ಪಿರಬೇಕಷ್ಟೇ. ಇದಾಗಲ್ಲ. ಎಷ್ಟು ತಿನ್ನಿದ್ರು ಕೂಡ ತನ್ನ ಸ್ಟ್ರೆಂತ್ ಗೇನ್ ಮಾಡುತ್ತೆ. ಮೂರು ಸರಿ ಸೇರಿಸ್ತಾರೆ. ಮೂರು ಸತಿ ತಂದೋದು ಹಾಗೆ ಶ್ರವಣ ಮರಣ ಧ್ಯಾನ. ಮೂರು ಸತಿ ತಂದರೆ ಸಿದ್ಧಿ ಬಂತು ಅಂತ ಅರ್ಥ. ಮೂರು ಒಂಬತ್ತು ಮರಿಬಾರ್ದು. ಪ್ರಕೃತಿಯಲ್ಲಿ ಕೈಯಲ್ಲಿ ಮೂರು ಹಗ್ಗ ಹಿಡಿದೆ ಕಟ್ಟಿಬಿಡುತ್ತೆ ಅದು. ಆದರೆ ಪ್ರಕೃತಿ ಜಡ ಪದಾರ್ಥ. ಅದಕ್ಕೇನು ಮಹಾಲಕ್ಷ್ಮಿ ಅಭಿಮಾನ. ಅದಕ್ಕೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಆ ಗೀತಾ ಶ್ಲೋಕ ಅರ್ಥ ಆಗುತ್ತೆ. ಗುಣಮಯಿ ಅಂದರೆ ಗುಣಸ್ವಾಮಿನಿ ಅಂತ ಅರ್ಥ. ಗುಣ ಅಭಿಮಾನಿ ದೇವತೆ ಪ್ರಕೃತಿ. ಆಕೆ ನನ್ನ ಕೈಯಲ್ಲಿದ್ದಾಳೆ. ಸೊ ಪ್ರಕೃತಿ ಜಡ ಪ್ರಕೃತಿ ಮಹಾಲಕ್ಷ್ಮಿ ಕೈಯಲ್ಲಿದೆ, ಅವರು ನಾರಾಯಣ ಕೈಯಲ್ಲಿದ್ದಾರೆ. ಆದ್ದರಿಂದ ಏನಾಯ್ತು? ಈಗ ದುರತ್ಯಯ, ಯಾರಿಗೂ ತಾಡ್ಲಿಕ್ಕಾಗೋದೇ ಇಲ್ಲ. ಇಲ್ಲಿ ನೋಡಿದ್ರೆ ಕೀ ಇದೆ, ಎಲ್ಲ ಇದೆ, ಆದರೆ ಅಲ್ಲೇ ಕೊಡಬೇಕು. ಅವರು ಆರ್ಡರ್ ಕೊಡೋರಿಗೆ ತೆಗಿಯಾಗಿಲ್ಲ. ಈ ಕೀ ಬೇರೆ, ಆ ಕೀ ಬೇರೆ. ಈ ಕೀ ಓಪನ್ ಮಾಡೋ ಕೀ, ಆದರೆ ಅದನ್ನು ಅವರೇ ಕೊಡಬೇಕು. ಇವ್ರದ್ದು ಯಾರು ಬೇಕಾದ್ರೂ ಹಾಕ್ಬೋದು, ಅವರೇ ಮಾಡಬೇಕಾದ ಕೆಲಸ ಇದೆ. ಸೊ ಪರಮಾತ್ಮನ ಕೈಯಲ್ಲಿ ಏನಿದೆ? ಈಗ ನಮ್ಮ ದೇಹ ನಮ್ಮಲ್ಲಿದೆ, ಬಂಧನ ಇಲ್ಲೇ ಇದೆ, ಕೀ ಅಲ್ಲಿದೆ, ಅವ್ರು ಕಟ್ಟರು ಅವ್ರ ಹತ್ರ ಇದೆ. ಇಷ್ಟಿದ್ದಾಗ ನಾವು ಈ ಬಿಡಿಸ್ಕೊಳಕ್ಕೆ ಹೋದ್ರೆ ಆಗೋದೇ ಇಲ್ಲ. ಶರಣ ಹೊಕ್ಕರಾಗತ್ತೆ. ಆಯಿತು, ತಪ್ಪಾಗಿದೆ, ಕ್ಷಮಿಸಿ ಬಿಟ್ಟುಬಿಡಿ, ಅವಾಗ ಬಿಡ್ತಾರೆ. ಅದು ಕಲೀಲಿಕ್ಕೆ ಎಷ್ಟು ದಿವಸ ಬೇಕು ನಮಗೆ? ಕಲಿತು ಎಲ್ಲವಾಗ ಟ್ರೈ ಮಾಡಿ ದಾರಿ ಇಲ್ಲ. ಕೊನೆಯ ಸ್ಥಳದಲ್ಲಿ ಅನ್ಯಥಾ ಶರಣಂ ನಾಸ್ತಿ, ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ಬೇಕಾದ್ರೆ ಬೇರೆ ಗತಿ ಇಲ್ಲ ಅಂತ ಯಾವಾಗ ಹೇಳ್ತಾನೆ? ಎಲ್ಲ ಕಡೆ ಟ್ರೈ ಮಾಡಿ ಸೋತ ಮೇಲೆ ಬರ್ತಾನೆ. ಅರ್ಥ ಆಯ್ತಾ? ಇತ್ಯಾದಿ ವಾಕ್ಯರೂಪೇಣ ಯತ್ರಾರ್ಥೋ ನಾಣ್ಯ ಇಷ್ಯತೆ ತೇಜೋ ಅನ್ನಾತ್ಮಕಂ ವಾಪಿ ಯದಿ ಉಪಾದಾನ ವಿಷ್ಯತೆ. ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ. ಇಲ್ಲಿ ಪ್ರಕೃತಿ ಅಧಿಕರಣ ಇವೆಲ್ಲ ಡೀಟೇಲ್ಸ್ ಬರೋದ್ರಿಂದ ಫಸ್ಟ್ ಟೈಮ್ ಓದೋರಿಗೆ ಭಾರಿ ಕಷ್ಟ ಆಗಿಬಿಡುತ್ತೆ. ಪ್ರಕೃತಿ ಅಧಿಕರಣ ವೆರಿ ಡಿಫಿಕಲ್ಟ್. ಆದರೆ ಓದಿ ಆದಮೇಲೆ ಮತ್ತೆ ಓದ್ತಿದ್ರೆ ಏನು ಸಮಸ್ಯೆ ಬರೋದೇ.